ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಗೆ ಸ್ವಾಗತ. ಸೊ ಇವತ್ತಿನ ಪ್ರಚಲಿತ ಘಟನೆಗಳನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಜ್ಞಾನಗಂಗೋತ್ರಿ ಸಂಸ್ಥೆ ವತಿಯಿಂದ ಬ್ಯಾಂಕಿಂಗ್ ಮತ್ತು SSC ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಅಡ್ವಾನ್ಸ್ಡ್ ಮ್ಯಾಥಮೆಟಿಕ್ಸ್ ಕ್ಲಾಸ್ಗಳನ್ನು 5ನೇ ತಾರೀಕಿನಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಸರಿಸುಮಾರು 1 ತಿಂಗಳುಗಳ ಕಾಲ ಈ ತರಗತಿಗಳನ್ನು ಕಂಡಕ್ಟ್ ಮಾಡಲಾಗುತ್ತೆ. ಆನ್ಲೈನ್ ಅಥವಾ ಆಫ್ಲೈನ್ ಮುಖೇನ ಈ ತರಗತಿಗಳನ್ನು ಪಡೆಯಬಹುದಾಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ ನಂಬರ್ 784 ಅನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 29 ಮತ್ತು 30ನೇ ನವೆಂಬರ್ 2024 ಎಲ್ಲ ಅಪ್ಡೇಟ್ಸ್ಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಯಾವ ಕಂಪನಿಯು ಭಾರತದ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಯೋಗಾಲಯವನ್ನು ಬಾಹ್ಯಾಕಾಶದಲ್ಲಿ ಪ್ರಾರಂಭಿಸುವುದಾಗಿ ಘೋಷಿಸಿದೆ? ಸೊ ವಿಚ್ ಕಂಪನಿ ಹ್ಯಾಸ್ ಅನೌನ್ಸ್ ದಿ ಲಾಂಚ್ ಆಫ್ ಇಂಡಿಯಾಸ್ ಫಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲ್ಯಾಬೊರೇಟರಿ ಇನ್ ಸ್ಪೇಸ್? ಸೊ ನಮ್ಮ ಭಾರತ ದೇಶದಲ್ಲಿ 2019ರಿಂದ ಈ ಸ್ಪೇಸ್ ಸೆಕ್ಟರಲ್ಲಿ ಪ್ರೈವೇಟೈಸೇಷನ್ ಅನ್ನು ಮಾಡ್ತಾರೆ. ಅಂದರೆ ಖಾಸಗಿಯವರು ಕೂಡ ಬಾಹ್ಯಾಕಾಶ ವ್ಯವಸ್ಥೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನು ಅಥವಾ ಒಂದು ರೈಟ್ಸನ್ನು ಕೊಡ್ತಾರೆ. ಸೊ ಇದಾದಮೇಲೆ ಖಾಸಗಿ ವಲಯದಲ್ಲಿ ಈ ಒಂದು ಬಾಹ್ಯಾಕಾಶ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ಇನ್ನೊಂದು ಡೆವಲಪ್ಮೆಂಟನ್ನು ಅದಕ್ಕೆ ನಾವು ಆ್ಯಡ್ ಮಾಡ್ಕೊಳ್ಬೇಕು. ಅದೇನು ಅಂದರೆ, ಸೊ ಬಾಹ್ಯಾಕಾಶದಲ್ಲಿ ಒಂದು ಪ್ರಯೋಗಾಲಯವನ್ನು, ಕೃತಕ ಬುದ್ಧಿಮತ್ತೆಯನ್ನು ಹೊಂದಿರತಕ್ಕಂಥ ಒಂದು ಲ್ಯಾಬೊರೇಟರಿಯನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. ಸೊ ಆ ಕಂಪನಿಯ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಟೇಕ್ ಮೀ ಟು ಸ್ಪೇಸ್ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಬರೋಣ. ಇದನ್ನು ನಾವು ಇಂಡಿಯಾಸ್ ಫಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲ್ಯಾಬೊರೇಟರಿ ಇನ್ ಸ್ಪೇಸ್ ಅಂತ ಕರೀತೇವೆ. ಅಂದರೆ ಈ ಒಂದು ಬಾಹ್ಯಾಕಾಶದಲ್ಲಿ ಇವನ್ ಇಸ್ರೋ ಕೂಡ ಇದನ್ನು ಮಾಡಿಲ್ಲ. ಖಾಸಗಿಯವರು ಈ ರೀತಿಯ ಕೃತಕ ಬುದ್ಧಿಮತ್ತೆಯ ಪ್ರಯೋಗಾಲಯವನ್ನು ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಲ್ಯಾಬೊರೇಟರಿಯನ್ನು ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥವ್ರು ಟೇಕ್ ಮೀ ಟು ಸ್ಪೇಸ್, ಇದೊಂದು ಹೈದರಾಬಾದ್ ಮೂಲದ ಸ್ಪೇಸ್ ಟೆಕ್ನಾಲಜಿ ಸ್ಟಾರ್ಟ್ಅಪ್ ಆಗಿರುತ್ತೆ. ಅಂದರೆ ಈ ಒಂದು ಬಾಹ್ಯಾಕಾಶ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹೈದರಾಬಾದ್ ಬೇಸ್ಡ್ ಒಂದು ಸ್ಟಾರ್ಟ್ಅಪ್ ಈ ಒಂದು ಪ್ರಯೋಗವನ್ನು ಮಾಡ್ತಾ ಇದೆ. ಸೊ ಇವರು ಇಂಡಿಯಾಸ್ ಫಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲ್ಯಾಬೊರೇಟರಿ ಇನ್ ಸ್ಪೇಸ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಆರ್ಟಿಫಿಷಿಯಲ್ ಲ್ಯಾಬೊರೇಟರಿಯನ್ನ ಏನಂತ ಟೈಟಲ್ ಮಾಡಿರ್ತಾರೆ ಅಂದರೆ MOITD ಅಂತ ನಾಮಕರಣ ಮಾಡಿರ್ತಾರೆ. ಅದರ ಅರ್ಥ ಏನು ಅಂದರೆ ಮೈ ಆರ್ಬಿಟಲ್ ಇನ್ಫ್ರಾಸ್ಟ್ರಕ್ಚರ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ಅಂತಕ್ಕಂಥದ್ದು. ಸೊ ಇದರ ವಿಸ್ತೃತವಾಗಿರ್ತಕ್ಕಂಥ ರೂಪವಾಗಿರುತ್ತೆ. ಸೊ ಇದನ್ನ ಯಾವ ರಾಕೆಟ್ನ ಮುಖಾಂತರ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಕೇಳಿದಾಗ ಇಸ್ರೋದ PSLV C60 ರಾಕೆಟ್ನ ಮುಖಾಂತರ ಇದನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದು ಇದೇ ತಿಂಗಳು ಮಧ್ಯದ ವೇಳೆಗೆ ಅಥವಾ ಡಿಸೆಂಬರ್ ಮಿಡ್ನ ಸಮಯಕ್ಕೆ ಸೊ ಇದನ್ನ ಲಾಂಚ್ ಮಾಡ್ತಕ್ಕಂಥ ಒಂದು ಲಾಂಚ್ ಮಾಡೋದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇದರ ಪ್ರಮುಖ ಅಂಶಗಳು ಏನು ಅಂತ ನಾವು ನೋಡೋದಾದ್ರೆ, ಸೊ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲ್ಯಾಬೊರೇಟರಿ ಏನಿದೆ, ಸೊ ಇದು ರಿಯಲ್ ಟೈಮ್ ಡೇಟಾ ಪ್ರೊಸೆಸಿಂಗ್ ಇನ್ ದ ಆರ್ಬಿಟ್, ಅಂದ್ರೆ ಕಕ್ಷೆಯಲ್ಲಿ ಇರುವುದರಿಂದ ಅದು ನೈಜ ಸಮಯದಲ್ಲಿ ಕೆಲವೊಂದು ಭೂಮಿಯ ಪ್ಯಾರಾಮೀಟರ್ಸ್ ಗಳಿಗೆ ಸಂಬಂಧಪಟ್ಟಂತೆ ನೈಜ ಸಮಯದಲ್ಲಿ ನಮಗೆ ದತ್ತಾಂಶಗಳನ್ನು ಒದಗಿಸುತ್ತೆ. ಹಾಗಿದ್ರೆ ಯಾವ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ನಮಗೆ ಡೇಟಾ ಸಿಗುತ್ತೆ ಅಂದ್ರೆ ಎನ್ವೈರನ್ಮೆಂಟಲ್ ಮಾನಿಟರಿಂಗ್, ಅಂದ್ರೆ ಪರಿಸರವನ್ನ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು. ಡಿಫಾರೆಸ್ಟೇಷನ್ ಟ್ರ್ಯಾಕಿಂಗ್, ಅಂದ್ರೆ ಯಾರಾದರೂ ಅರಣ್ಯ ನಾಶವನ್ನ ಮಾಡುತ್ತಿದ್ದರೆ ಅದನ್ನ ನಾವು ಟ್ರ್ಯಾಕ್ ಮಾಡಬಹುದಾಗಿರುತ್ತೆ. ಮ್ಯಾರಿಟೈಮ್ ಆಕ್ಟಿವಿಟಿ ಅಬ್ಸರ್ವೇಷನ್, ಅಂದ್ರೆ ಈ ಒಂದು ಕಡಲ್ಗಳ್ಳತನ, ಫಾರ್ ಎಕ್ಸಾಂಪಲ್ ಯಾರಾದರೂ ಈ ಒಂದು ಮೆರಿಟೈಮ್ ಅಥವಾ ಕಡಲುಗಳಲ್ಲಿ ಏನಾದರೂ ಸ್ಮಗ್ಲಿಂಗ್ ಮಾಡ್ತಾ ಇದ್ರೆ ಅಥವಾ ಇಲ್ಲೀಗಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ರೆ ಅದನ್ನು ನಾವು ಟ್ರ್ಯಾಕ್ ಮಾಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಡಿಟೆಕ್ಷನ್, ಹಸಿರು ಮನೆ ಇಂಧನಗಳನ್ನು ಪತ್ತೆ ಹಚ್ಚತಕ್ಕಂಥ ಇನ್ನೂ ಅನೇಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಈ ಕೃತಕ ಬುದ್ಧಿಮತ್ತೆಯನ್ನು ಹೊಂದಿರತಕ್ಕಂಥ ಲ್ಯಾಬೊರೇಟರಿಯಿಂದ ನಾವು ಮಾಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು ಲ್ಯಾಬೊರೇಟರಿಯನ್ನು ಡೆವಲಪ್ ಮಾಡಲಿಕ್ಕೆ ಯಾರು ಸಪೋರ್ಟ್ ಮಾಡಿರ್ತಾರೆ ಅಂದರೆ ಮಲೇಷಿಯನ್ ಯೂನಿವರ್ಸಿಟಿ ಅವರು ಸಪೋರ್ಟ್ ಮಾಡಿರ್ತಾರೆ. ಸೊ ಅದ್ರ ಜೊತೆಗೆ 9th ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ಗ್ರೇಡ್ಸ್ ಅನ್ನ ಹೊಂದಿರತಕ್ಕಂಥ ಇಂಡಿಯನ್ ಸ್ಕೂಲ್, ಅಂದ್ರೆ ನಮ್ಮ ಭಾರತದ ಶಾಲೆಗಳ 9ನೇ ಮತ್ತು 10ನೇ ತರಗತಿಯ ಗುಂಪನ್ನು ಕೂಡ ಸೊ ಈ ಒಂದು ಲ್ಯಾಬೊರೇಟರಿಯನ್ನ ಡೆವಲಪ್ ಮಾಡ್ಕೊಳ್ಳಿಕ್ಕೆ ಯುಟಿಲೈಸ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಭಾರತೀಯ ಸಂವಿಧಾನದ ಅಧಿಕೃತ ಆವೃತ್ತಿಗಳಿಗೆ ಮೊದಲ ಬಾರಿಗೆ ಯಾವ ಭಾಷೆಗಳಲ್ಲಿ ಲಭ್ಯವಿದೆ? ಸೊ ವಿಚ್ ಲ್ಯಾಂಗ್ವೇಜಸ್
were added for the first time to the Indian Constitution's official version. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಸಂವಿಧಾನದ ಮೂಲ ಪ್ರತಿಗಳು ಪ್ರಸ್ತುತವಾಗಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾನ್ಸ್ಟಿಟ್ಯೂಷನ್ ಮೂಲ ಪ್ರತಿ ಏನಿದೆ, ಸೊ ಈಗ ಇನ್ನೂ 2 ಭಾಷೆಗಳಿಗೆ ಭಾಷಾಂತರ ಮಾಡಲಾಗಿರುತ್ತೆ. ಆ 2 ಅಧಿಕೃತ ಭಾಷೆಗಳು ಯಾವ್ದ್ಯಾವುದು ಅಥವಾ ಕಾನ್ಸ್ಟಿಟ್ಯೂಷನ್ ಅಥವಾ ಮೂಲ ಪ್ರತಿ ನಮಗೆ ಈಗ ಇನ್ನೂ 2 ಅಧಿಕ ಭಾಷೆಗಳಲ್ಲಿ ದೊರೆಯುತ್ತೆ. ಆ 2 ಭಾಷೆಗಳು ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೈಥಿಲಿ ಮತ್ತು ಸಂಸ್ಕೃತದಲ್ಲಿ ಸೊ ಈ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನ ಭಾಷಾಂತರ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಇನ್ಕ್ಲೂಷನ್ ಇಂದ ನಮ್ಮ ಕಾನ್ಸ್ಟಿಟ್ಯೂಷನ್ ಇನ್ಮೇಲೆ 4 ಭಾಷೆಗಳಲ್ಲಿ ಲಭ್ಯವಿರುತ್ತೆ. ಸೊ ಒಂದು ಹಿಂದಿ, ಇಂಗ್ಲಿಷ್, ಮೈಥಿಲಿ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಸೊ ಇದು ಲಭ್ಯವಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಪ್ರತಿಗಳನ್ನ ರಿಲೀಸ್ ಮಾಡಿರ್ತಕ್ಕಂಥವ್ರು ನಮ್ಮ ಭಾರತ ದೇಶದ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳು ಇದನ್ನ ರಿಲೀಸ್ ಮಾಡಿರ್ತಾರೆ. ಸೊ ಯಾವ ಒಂದು ಸಂದರ್ಭದಲ್ಲಿ ಅಥವಾ ಯಾವುದನ್ನ ಕಮಾಮರೇಟ್ ಮಾಡಲಿಕ್ಕೆ ಇದನ್ನ ಬಿಡುಗಡೆ ಮಾಡಿರ್ತಾರೆ ಅಂದ್ರೆ 75th ಆನಿವರ್ಸರಿ ಆಫ್ ದಿ ಅಡಾಪ್ಷನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅಂದ್ರೆ ನಮ್ಮ ಭಾರತ ದೇಶದ ಸಂವಿಧಾನವನ್ನ ನಾವು ಅಂಗೀಕಾರ ಮಾಡಿ 75 ವರ್ಷಗಳ ಪರಿಪೂರ್ಣಗೊಂಡಿರುವ ಕಾರಣದಿಂದ ಸೊ ಈ 2 ಎಡಿಷನ್ಸ್ ಗಳನ್ನ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮೈಥಿಲಿ ಅಂತಕ್ಕಂಥದ್ದು ಪ್ರಿಡಾಮಿನೆಂಟ್ಲಿ ಬಿಹಾರ್ ಮತ್ತೆ ಜಾರ್ಖಂಡ್ ನಲ್ಲಿ ಕೆಲವೊಂದು ನೇಪಾಳನ ಭಾಗಗಳಲ್ಲಿ ಮಾತಾಡ್ತಕ್ಕಂಥ ಒಂದು ಭಾಷೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಮೈಥಿಲಿ ಅನ್ನೋದು ಸೊ ಇನ್ನೂ ಒಂದು ಸಿಗ್ನಿಫಿಕೆನ್ಸ್ ಇದೆ. ಇನ್ನೊಂದು ಸಿಗ್ನಿಫಿಕೆನ್ಸ್ ಏನು ಅಂದ್ರೆ ಸೊ ನಮ್ಮ ಭಾರತ ದೇಶದ ಸಂವಿಧಾನದ 8th ಸ್ಕೆಡ್ಯೂಲ್ ಅಥವಾ 8ನೇ ಅನುಸೂಚಿಯಲ್ಲಿ 22 ಅಧಿಕೃತ ಭಾಷೆಗಳನ್ನ ನಾವು ನೋಡಬಹುದಾಗಿರುತ್ತೆ. ಆ 22 ಅಧಿಕೃತ ಭಾಷೆಗಳಲ್ಲಿ ಮೈಥಿಲಿ ಕೂಡ ಒಂದು ಭಾಷೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಈ ಸಂಸ್ಕೃತ ಅಥವಾ ಸಂಸ್ಕೃತ ಭಾಷೆಯನ್ನ ಇನ್ಕ್ಲೂಡ್ ಮಾಡಿರ್ತಕ್ಕಂಥ ಕಾರಣ ಏನು ಅಂದ್ರೆ ಪ್ರಮೋಟಿಂಗ್ ಏನ್ಷಿಯಂಟ್ ಅಂಡ್ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ, ಅಂದ್ರೆ ನಮ್ಮ ಭಾರತ ದೇಶ ಅತ್ಯಂತ ಪ್ರಾಚೀನ ಮತ್ತು ಶಾಸ್ತ್ರೀಯ ಭಾಷೆಯಾಗಿರ್ತಕ್ಕಂಥ ಸಂಸ್ಕೃತ ಆಗಿರುವ ಕಾರಣದಿಂದ ಸೊ ಅದರಲ್ಲೂ ಕೂಡ ನಮ್ಮ ಸಂವಿಧಾನದ ಮೂಲ ಪ್ರತಿಗಳನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಭಾಷೆಗಳಿಗೆ ಸಂಬಂಧಪಟ್ಟಂತೆ ನಮಗೆ 2 ಪಟ್ಟಿಗಳು ಗೊತ್ತಿರಬೇಕಾಗಿರುತ್ತೆ. ಒಂದು ಸ್ಕೆಡ್ಯೂಲ್ 8 ಅಲ್ಲಿ ಬರ್ತಕ್ಕಂಥ 22 ಭಾಷೆಗಳು ನಮಗೆ ಗೊತ್ತಿರಬೇಕು. ಸೊ ಅದಾದ್ಮೇಲೆ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ, ಅಂದ್ರೆ ಭಾರತ ದೇಶದ ಶಾಸ್ತ್ರೀಯ ಭಾಷೆಗಳು ಅಂತ ಹೇಳ್ತೇವೆ. ಸೊ ಇವೆಲ್ಲ ನಮಗೆ ಗೊತ್ತಿರಬೇಕು ಬೇಕಾಗಿರುತ್ತೆ. ಆ 22 ಸ್ಕೆಡ್ಯೂಲ್ ಲ್ಯಾಂಗ್ವೇಜಸ್ ಯಾವ್ದಾವ್ದಿದ್ದಾವೆ ಅದನ್ನ ನೀವಿಲ್ಲಿ ನೋಡ್ಕೊಳ್ಬಹುದಾಗಿರುತ್ತೆ. ಸೊ ಇದರಲ್ಲಿ ನಮ್ಮ ಕನ್ನಡ ಕೂಡ ಈ ಒಂದು ಸ್ಕೆಡ್ಯೂಲ್ 8 ಅಲ್ಲಿ ಇರ್ತಕ್ಕಂಥ 22 ಭಾಷೆಗಳಲ್ಲಿ ನಮ್ಮ ಕನ್ನಡ ಕೂಡ ಸೇರಿರುತ್ತೆ. ಸೊ ನಮ್ಮ ಕನ್ನಡವನ್ನ 1950ರಲ್ಲಿ ಈ ಒಂದು ಸ್ಕೆಡ್ಯೂಲ್ 8ಗೆ ಸೇರಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ನೊಂದು ಪಟ್ಟಿಯನ್ನ ನಾವು ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಂತ ಕರಿತೇವೆ. ಸೊ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಬಹಳ ಇತ್ತೀಚೆಗೆ ಸೊ 2024ರಲ್ಲಿ 5 ಭಾಷೆಗಳನ್ನ ಈ ಪಟ್ಟಿಗೆ ಅಧಿಕೃತವಾಗಿ ಸೇರಿಸಲಾಗಿರುತ್ತೆ. ಹೊಸದಾಗಿ ಆಡ್ ಆಗಿರ್ತಕ್ಕಂಥ ಭಾಷೆಗಳು ಮರಾಠಿ, ಬೆಂಗಾಲಿ, ಅಸ್ಸಾಮೀಸ್, ಪ್ರಾಕೃತಿ ಮತ್ತು ಪಾಲಿಯನ್ನ ಸೇರಿಸಿರ್ತಾರೆ. ಸೊ ಟೋಟಲ್ 5 ಭಾಷೆಗಳನ್ನ ಈಗ ಸೇರಿಸಿರ್ತಾರೆ. ಸೊ ಅದಕ್ಕಿಂತ ಮುಂಚೆ 1 2 3 4 5 ಸೊ 6 ಭಾಷೆಗಳಿದ್ವು. ಸೊ ಹಾಗಿದ್ರೆ ಇವಾಗ ಟೋಟಲ್ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ಗಳು ಎಷ್ಟಿರ್ತಾವಂದ್ರೆ 11 ಶಾಸ್ತ್ರೀಯ ಭಾಷೆಗಳನ್ನ ನಮ್ಮ ಭಾರತ ದೇಶದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈ 2 ಭಾಷೆಗಳು ಸೊ ಮೈಥಿಲಿ ಭಾಷೆ ಮತ್ತೆ ಸಂಸ್ಕೃತ ಭಾಷೆಯಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನ ಈಗ ತರ್ಜಿಮೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಮ್ಮ ಸಂವಿಧಾನದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ಲಾ ಆಫ್ ದಿ ಲ್ಯಾಂಡ್ ಅಂತ ಹೇಳ್ತೇವೆ, ಅಂದ್ರೆ ನಮ್ಮ ಒಂದು ಭಾರತ ದೇಶದ ಕಾನೂನುಗಳನ್ನ ನಮ್ಮ ಸಂವಿಧಾನದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಪೊಲಿಟಿಕಲ್ ಪ್ರಿನ್ಸಿಪಲ್ಸ್ ಇರ್ಬೋದು, ಅದಾದ್ಮೇಲೆ ಪ್ರೊಸೀಜರ್ಸ್ ಅಂಡ್ ಡ್ಯೂಟೀಸ್ ಆಫ್ ದಿ ಗವರ್ಮೆಂಟ್ ಇರ್ಬೋದು, ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು, ಫಂಡಮೆಂಟಲ್ ಡ್ಯೂಟೀಸ್ ಆಗಿರ್ಬೋದು, ಸೊ ಎಲ್ಲವನ್ನ ನೀಡಿರ್ತಕ್ಕಂಥ ಒಂದು ಅಫಿಷಿಯಲ್ ಡಾಕ್ಯುಮೆಂಟ್ ಇದಾಗಿರುತ್ತೆ. ಸೊ ಈ ಒಂದು ಸಂವಿಧಾನವನ್ನ ನಾವು ಅಡಾಪ್ಟ್ ಮಾಡಿಕೊಂಡಿರ್ತಕ್ಕಂಥದ್ದು ನವೆಂಬರ್ 26, 1949 ಅಂದ್ರೆ ಅಂಗೀಕಾರ ಮಾಡಿರ್ತಕ್ಕಂಥದ್ದು ನವೆಂಬರ್ 26, 1949ಗೆ ಅಂಗೀಕಾರ ಮಾಡಿರ್ತೇವೆ. ಬಟ್ ಇದು ಕಮೆನ್ಸ್ ಆಗಿರ್ತಕ್ಕಂಥದ್ದು ಅಂದ್ರೆ ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದು ಜಾನ್ವರಿ 26, 1950ಯಲ್ಲಿ ಇದು ಕಾರ್ಯರೂಪಕ್ಕೆ ಬಂದಿರುತ್ತೆ. ಸೊ ಈ ದಿನಾಂಕವನ್ನ ನಾವು ಪ್ರತಿ ವರ್ಷ ರಿಪಬ್ಲಿಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಇದನ್ನ ಡ್ರಾಫ್ಟ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಇದನ್ನ ತಯಾರಿ ಮಾಡಿರ್ತಕ್ಕಂಥವ್ರು ಯಾರು ಅಂತ ನಾವು ನೋಡೋದಾದ್ರೆ ಸೊ ಒಂದು ಕಮಿಟಿಯನ್ನ ಮಾಡಿರ್ತಾರೆ. ಸೊ ಅದನ್ನ ನಾವು ಡ್ರಾಫ್ಟಿಂಗ್ ಕಮಿಟಿ ಅಥವಾ ಕರಡು ಸಮಿತಿ ಅಂತ ಹೇಳ್ತೇವೆ. ಸೊ ಇದರ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಕ್ಕಂಥವರು ಡಾಕ್ಟರ್ BR ಅಂಬೇಡ್ಕರ್. ಅದಕ್ಕೆ ಇವರನ್ನ ನಾವು ಸಂವಿಧಾನದ ಶಿಲ್ಪಿ ಅಂತ ಕರಿತೇವೆ. ಸೊ ಇವರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥವ್ರು ಯಾರ್ಯಾರು ಅಂದ್ರೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಷಿ ಅಂಡ್ N ಗೋಪಾಲಸ್ವಾಮಿ ಅಯ್ಯಂಗಾರ್. ಸೊ ಇವರೆಲ್ಲ ಈ ಒಂದು ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಇದ್ದಂತಹ ಪ್ರಮುಖವಾಗಿರ್ತಕ್ಕಂಥ ಸದಸ್ಯರಾಗಿ ನಾವು ನೋಡಬಹುದಾಗಿರುತ್ತೆ. ಸೊ
ನಮ್ಮ ಕಾನ್ಸ್ಟಿಟ್ಯೂಷನ್ನ ಸ್ಟ್ರಕ್ಚರ್ ಅಥವಾ ರಚನೆಯನ್ನು ನಾವು ನೋಡೋದಾದ್ರೆ, ಸೊ ಇದರಲ್ಲಿ 25 ಪಾರ್ಟ್ಸ್ ಅಥವಾ 25 ಭಾಗಗಳನ್ನು ನಾವು ನೋಡ್ಬೋದಾಗಿರುತ್ತೆ. 12 ಸ್ಕೆಡ್ಯೂಲ್ಗಳನ್ನು ಅಥವಾ ಅನುಸೂಚಿಗಳನ್ನು ನಾವು ನೋಡ್ಬೋದಾಗಿರುತ್ತೆ. 448 ಆರ್ಟಿಕಲ್ಸ್ ಅಥವಾ 448 ವಿಧಿಗಳನ್ನು ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಪ್ರಿಯಂಬಲ್ ಅಥವಾ ಪ್ರಸ್ತಾವನೆ ಅಂತಕ್ಕಂಥದ್ದು ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಆಗಿರುತ್ತೆ. ಸೊ ಈ ಒಂದು ಪ್ರಿಯಂಬಲ್ನ ಪ್ರಕಾರ ನಮ್ಮ ಭಾರತ ದೇಶವನ್ನ ಸಾವರಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಂತ ಕರೀತಾರೆ. ಅಂದ್ರೆ ಭಾರತ ದೇಶವನ್ನ ಸಾರ್ವಭೌಮ ಅಂದ್ರೆ ನಮ್ಮ ಕಾನೂನುಗಳನ್ನ ನಾವೇ ಮಾಡಿಕೊಳ್ತಕ್ಕಂಥ ಒಂದು ಅಧಿಕಾರ ನಮ್ಗಿರುತ್ತೆ. ಸೊ ಅದನ್ನೇ ನಾವು ಸಾರ್ವಭೌಮ ಅಂತ ಹೇಳ್ತೇವೆ. ಸೊ ಅದಾದ್ಮೇಲೆ ಸಮಾಜವಾದಿ, ಜಾತ್ಯತೀತ ಅಂದ್ರೆ ನಮ್ದೊಂದು ಒನ್ ಪರ್ಟಿಕ್ಯುಲರ್ ರಿಲಿಜನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ದೇಶವಾಗಿರೋದಿಲ್ಲ, ಸಕಲ ಧರ್ಮಗಳಿಗೆ ಸಮಾನ ಹಕ್ಕುಗಳನ್ನ ಕೊಡ್ತಕ್ಕಂಥ ಒಂದು ದೇಶವಾಗಿರುತ್ತೆ. ಅದಾದ್ಮೇಲೆ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನ ನಮ್ಮ ಭಾರತ ದೇಶದ ಸಂವಿಧಾನದ ಪ್ರಿಯಂಬಲ್ ಅಲ್ಲಿ ನಾವು ಎಂಫಸಿಸ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಸಂವಿಧಾನದ ಗುರಿಗಳು ಏನು ಅಂದ್ರೆ ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ ಅಂತ ಹೇಳ್ತೇವೆ. ಅಂದ್ರೆ ಎಲ್ಲರಿಗೂ ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು, ಸ್ವತಂತ್ರ, ಸಮಾನತೆ ಮತ್ತು ಭ್ರಾತೃತ್ವ ಅಂತಕ್ಕಂಥದ್ದು ಸೊ ನಮ್ಮ ಸಂವಿಧಾನದ ಗುರಿಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳು ನಮಗೆ ಇರ್ತಕ್ಕಂಥ ಹಕ್ಕುಗಳನ್ನ ಸೂಚಿಸುತ್ತವೆ. ಸೊ ಅದು ಆರ್ಟಿಕಲ್ಸ್ 12 ಇಂದ 32 ಅಂದ್ರೆ ವಿಧಿ 12ರಿಂದ 35ರವರೆಗೆ. ಸೊ ಈ ಒಂದು ಈಕ್ವಾಲಿಟಿ, ಫ್ರೀಡಮ್ ಅಂಡ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ದಿ ಎಕ್ಸ್ಪ್ಲಾಯ್ಟೇಷನ್ ಅಂದ್ರೆ ಈ ಶೋಷಣೆಯ ವಿರುದ್ಧ ರಕ್ಷಣೆಯಂತಹ ಅನೇಕ ಹಕ್ಕುಗಳನ್ನ ನಾವು ಇದರ ಅಡಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ DPSP ಅಂತ ಬರುತ್ತೆ, ಅಂದ್ರೆ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಅಂತ ಹೇಳ್ತೇವೆ. ಇದು ಆರ್ಟಿಕಲ್ 36ರಿಂದ 51ರವರೆಗೆ ಬರುತ್ತೆ. ಇದು ಈ ಒಂದು ಆ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಮತ್ತೆ ಎಕನಾಮಿಕ್ ಡೆಮೋಕ್ರಸಿಯನ್ನ ಕೊಡುತ್ತೆ. ಅಂದ್ರೆ ಈ ಅಪ್ಲಿಫ್ಟ್ಮೆಂಟ್ ಆಫ್ ದಿ ಡೌನ್ ಟ್ರೋಡನ್ ಅಂತ ಹೇಳ್ತೇವೆ. ಅಂದ್ರೆ ಶೋಷಿತ ವರ್ಗವನ್ನ ಅಪ್ಲಿಫ್ಟ್ ಮಾಡಲಿಕ್ಕೆ ಅವರು ಕೆಲವೊಂದು ಸ್ಕೀಮ್ಗಳನ್ನ ಅಥವಾ ಪ್ರೋಗ್ರಾಮ್ಗಳನ್ನ ಈ DPSP ಅಡಿಯಲ್ಲಿ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ನಮ್ಮ ಸಂವಿಧಾನ ಒದಗಿಸಿಕೊಟ್ಟಿರುತ್ತೆ. ಸೊ ನಮಗೆ ರೈಟ್ಸ್ ಇದ್ರೆ ಮಾತ್ರ ಸಾಕಾಗೋದಿಲ್ಲ, ಕೆಲವೊಂದು ಜವಾಬ್ದಾರಿಗಳನ್ನ ಕೂಡ ಆಸ್ ಎ ಸಿಟಿಸನ್ ನಾವು ನಿಭಾಯಿಸಬೇಕಾಗಿರುತ್ತೆ. ಸೊ ಅವುಗಳನ್ನ ನಾವು ಫಂಡಮೆಂಟಲ್ ಡ್ಯೂಟೀಸ್ ಅಥವಾ ಮೂಲಭೂತ ಕರ್ತವ್ಯಗಳು ಅಂತ ಕರಿತೇವೆ. ಸೊ ಇದನ್ನ ನಾವು ಆರ್ಟಿಕಲ್ 51A ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದೇನನ್ನ ಹೇಳುತ್ತೆ ಅಂದ್ರೆ ಪ್ರತಿಯೊಬ್ಬ ನಾಗರಿಕನಿಗೂ ಇರಬೇಕಾಗಿರ್ತಕ್ಕಂಥ ಕರ್ತವ್ಯಗಳನ್ನ ಸೊ ಇದರ ಅಡಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನು ನಾವು ಫ್ಲೆಕ್ಸಿಬಲ್ ಅಂಡ್ ರಿಜಿಡ್ ಅಂತ ಕರಿತೇವೆ. ಅಂದ್ರೆ ನಮ್ಯವಾಗೂ ಇರುತ್ತೆ, ಕಠಿಣವಾಗೂ ಇರುತ್ತೆ. ಸೊ ಅದರಲ್ಲಿ ನಾವು ಬದಲಾವಣೆಗಳನ್ನ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಎರಡು ರೀತಿಯ ಮೆಜಾರಿಟಿ ಬೇಕಾಗಿರುತ್ತೆ, ಒಂದು ಸಿಂಪಲ್ ಮೆಜಾರಿಟಿ, ಇನ್ನೊಂದು ಸ್ಪೆಷಲ್ ಮೆಜಾರಿಟಿ. ಅಂದ್ರೆ ಸರಳ ಬಹುಮತ ಮತ್ತೆ ಈ ಒಂದು ವಿಶೇಷ ಬಹುಮತಗಳ ಮುಖಾಂತರ ಸೊ ಆಲ್ರೆಡಿ ಇರ್ತಕ್ಕಂಥ ವಿಧಿಗಳಿಗೆ ನಾವು ತಿದ್ದುಪಡಿಗಳನ್ನ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶವನ್ನ ಕೂಡ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಪ್ರಮುಖ ತಿದ್ದುಪಡಿಗಳನ್ನ ನಾವು ನೋಡೋದಾದ್ರೆ 42nd ಅಮೆಂಡ್ಮೆಂಟ್ ಇದು 1976 ಅಲ್ಲಿ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ ಆಗಿರುತ್ತೆ. ಸೊ ಇದನ್ನ ನಾವು ಮಿನಿ ಕಾನ್ಸ್ಟಿಟ್ಯೂಷನ್ ಅಥವಾ ಮಿನಿ ಸಂವಿಧಾನನೇ ಅಂತ ಕರಿತೇವೆ. ಬಿಕಾಸ್ ಸಾಕಷ್ಟು ಬದಲಾವಣೆಗಳನ್ನ ಇಲ್ಲಿ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನೆಕ್ಸ್ಟ್ 44th ಅಮೆಂಡ್ಮೆಂಟ್ ಇದು 1978 ಅಲ್ಲಿ 1978 ಆಗುತ್ತೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ರೆಸ್ಟೋರ್ಡ್ ಜುಡಿಷಿಯಲ್ ರಿವ್ಯೂ ಅಂಡ್ ರಿಮೂವಲ್ ಆಫ್ ರೈಟ್ ಟು ಪ್ರಾಪರ್ಟಿ ಆಸ್ ಅ ಫಂಡಮೆಂಟಲ್ ರೈಟ್. ಅಂದ್ರೆ ಸೊ ನ್ಯಾಯಾಂಗ ಪರಿಶೀಲನೆಯನ್ನ ಮರುಸ್ಥಾಪನೆ ಮಾಡಿರುತ್ತೆ. ಅಂದ್ರೆ ಸರ್ಕಾರ ಯಾವ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದರೂ ಕೂಡ ನ್ಯಾಯಾಂಗದ ಪರಿಶೀಲನೆಗೆ ಬರಬಾರ್ದು ಅಂತ ಮುಂಚೆ ಮಾಡಿದ್ದನ್ನ ಸೊ ಮತ್ತೆ ಅದನ್ನ ನ್ಯಾಯಾಂಗದ ಪರಿಶೀಲನೆಗೆ ಬರಬೇಕು ಅಂತಕ್ಕಂಥ ತಿದ್ದುಪಡಿಯನ್ನ 44ನೇ ತಿದ್ದುಪಡಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಕ್ಕಿಂತ ಮುಖ್ಯವಾಗಿ ಆಸ್ತಿಯ ಹಕ್ಕನ್ನ ಮೂಲಭೂತ ಹಕ್ಕು ಈ ಒಂದು ಕ್ಯಾಟಗರಿಯಿಂದ ತೆಗೆದು ಹಾಕಿರ್ತಕ್ಕಂಥದ್ದನ್ನ ನಾವು 44ನೇ ತಿದ್ದುಪಡಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ 73rd ಮತ್ತೆ 74th ಅಮೆಂಡ್ಮೆಂಟ್ ಏನಿದೆ, ಸೊ ದಿಸ್ ಹ್ಯಾಪನ್ಡ್ ಇನ್ ದ ಇಯರ್ 1992 ಅಲ್ಲಿ ಈ ತಿದ್ದುಪಡಿ ಆಗುತ್ತೆ. ಸೊ ಇದು ಸ್ಟ್ರೆಂಥನಿಂಗ್ ದಿ ಲೋಕಲ್ ಸೆಲ್ಫ್ ಗವರ್ನೆನ್ಸ್, ಈ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಅರ್ಬನ್ ಲೋಕಲ್ ಬಾಡೀಸ್ ಏನಿರ್ತವೆ ಸೊ ಇವುಗಳ ರಚನೆಗೆ ಈ ಒಂದು ತಿದ್ದುಪಡಿಯ ಮುಖಾಂತರ ಅವಕಾಶವನ್ನ ಕಲ್ಪಿಸಿ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಸುಪ್ರೀಂ ಕೋರ್ಟ್ಗೂ ನಮ್ಮ ಕಾನ್ಸ್ಟಿಟ್ಯೂಷನ್ಗೂ ಇರ್ತಕ್ಕಂಥ ರಿಲೇಷನ್ ಏನು ಅಂದ್ರೆ ಸುಪ್ರೀಂ ಕೋರ್ಟ್ ಅನ್ನ ನಾವು ಗಾರ್ಜಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೇವೆ, ಅಂದ್ರೆ ಸಂವಿಧಾನದ ರಕ್ಷಕ ಅಂತ ಕರಿತೇವೆ. ಸೊ ಇವ್ರೇನ್ ಮಾಡ್ತಾರೆ ಅಂದ್ರೆ ಆ ಸಂವಿಧಾನದಲ್ಲಿರ್ತಕ್ಕಂಥ ನಿಯಮಗಳು ಅಪ್ಲೈ ಆಗ್ತಾ ಇದ್ದವಾ ಇಲ್ವಾ ಅನ್ನೋದನ್ನ ವಿಜಿಲೆನ್ಸ್ ಆಗಿ ಅಥವಾ ಅದನ್ನ ಕಾಯ್ತಕ್ಕಂಥ ಒಂದು ಎಂಟಿಟಿ ಆಗಿ ನಮ್ಮ ಭಾರತ ದೇಶದ ಸುಪ್ರೀಂ ಕೋರ್ಟ್ ಅನ್ನ ನಾವು ಸಂವಿಧಾನಕ್ಕೆ ಕನೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಇದು ಇದುವರೆಗೂ ಹಿಂದಿ ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಗಳಲ್ಲಿ ಮಾತ್ರ ಅಫಿಷಿಯಲ್ ವರ್ಷನ್ಸ್ ಗಳು ಲಭ್ಯವಿದ್ದವು. ಈಗ ಮೈಥಿಲಿ ಮತ್ತು ಸಂಸ್ಕೃತದಲ್ಲಿ ಕೂಡ ಸೊ ಇದರ ಅಫಿಷಿಯಲ್ ಡಾಕ್ಯುಮೆಂಟ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3.
ಕರ್ನಾಟಕದಲ್ಲಿ ಮೇಲ್ದಂಡೆ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಯಾವ ಯೋಜನೆ ಅಡಿ ಧನ ಸಹಾಯಕ್ಕಾಗಿ ಪ್ರಸ್ತಾಪಿಸಲಾಗಿದೆ ಅಂಡ್ ವಿಚ್ ಸ್ಕೀಮ್ ಆಸ್ ದಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಇನ್ ಕರ್ನಾಟಕ ಬೀನ್ ಪ್ರಪೋಸ್ಡ್ ಫಾರ್ ಫಂಡಿಂಗ್. ಓಕೆ, ಸೊ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಾಜೆಕ್ಟ್ ಇದನ್ನ ನಾವು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅಥವಾ ಭದ್ರಾ ಮೇಲ್ದಂಡೆ ಯೋಜನೆ ಅಂತ ಹೇಳ್ತೇವೆ. ಸೊ ಇದನ್ನ ಆಕ್ಚುಲಿ ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ಕೋರಿಕೆ ನಮ್ಮ ಕರ್ನಾಟಕ ಸರ್ಕಾರದ್ದಿತ್ತು. ಸೊ ಯಾವಾಗ ಅದು ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಅವಾಗ ನಾವು ಸೆಂಟ್ರಲ್ ಗವರ್ಮೆಂಟ್ ಇಂದ ಫಂಡ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಬಟ್ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ಈ ಒಂದು ಯೋಜನೆಯನ್ನ ಯಾವ ಒಂದು ಯೋಜನೆ ಅಡಿಯಲ್ಲಿ ನಮಗೆ ಧನ ಸಹಾಯ ಮಾಡಿ ಅಂತ ಪ್ರಸ್ತಾಪ ಮಾಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ ವೇಗವರ್ಧಿತ ನೀರಾವರಿ ಪ್ರಯೋಜನಾ ಕಾರ್ಯಕ್ರಮ ಅಂತ ಕರೀತೇವೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಅಂತ ಕರೀತೇವೆ. ಸೊ ಈ ಒಂದು ಪ್ರೋಗ್ರಾಮ್ ನ ಅಡಿಯಲ್ಲಿ ಸೊ ಇದಕ್ಕೆ ಫಂಡ್ ಮಾಡಿ ಅಥವಾ ನಿಧಿಯನ್ನ ಕೊಡಿ ಅಂತಕ್ಕಂಥ ಒಂದು ಕೋರಿಕೆಯನ್ನ ನಮ್ಮ ಕರ್ನಾಟಕ ಸರ್ಕಾರ ಇಟ್ಟಿರುತ್ತೆ. ಸೊ ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ತಾ ಬರೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ತುಂಗಾವನ್ನು ನಾವು ನೋಡ್ಬೋದಾಗಿರುತ್ತೆ. ತುಂಗಾ ಅಂತಕ್ಕಂಥದ್ದು ಚಿಕ್ಕಮಗಳೂರಿನಲ್ಲಿ ಉಗಮವಾಗುತ್ತೆ. ಸೊ ಅದು ಗಂಗಾ ಮೂಲ ವರಾಹ ಪರ್ವತದಿಂದ ಉಗಮವಾಗ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಣೆಕಟ್ಟನ್ನ ಸೊ ಇಲ್ಲಿ ನಿರ್ಮಾಣ ಮಾಡಲಾಗಿರುತ್ತೆ. ಇದು ತುಂಗಾ ನದಿ ಆಗಿರುತ್ತೆ. ಸೊ ತುಂಗಾ ಆದ್ಮೇಲೆ ಇನ್ನೊಂದು ನದಿ ಬರುತ್ತೆ, ಅದನ್ನ ನಾವು ಭದ್ರಾ ಅಂತ ಕರಿತೇವೆ. ಸೊ ಅದು ಕೂಡ ಚಿಕ್ಕಮಗಳೂರಿನಲ್ಲಿ ಬರುತ್ತೆ. ಸೊ ಕುದುರೆಮುಖ್ ಅದು ಗಂಗಾ ಮೂಲ ನಾಗತೀರ್ಥ ಅಂತ ಕರಿತೇವೆ. ಸೊ ಇದನ್ನ ವರಾಹ ಪರ್ವತ ಅಂತ ಕರಿತೇವೆ. ಇದನ್ನ ನಾಗತೀರ್ಥದಿಂದ ಇದು ಉಗಮವಾಗುತ್ತೆ. ಸೊ ಇವೆರಡು ಮುಂದೆ ಬಂದು ಇಲ್ಲಿ ಶಿವಮೊಗ್ಗದ ಕೂಡ್ಲಿ ಬಳಿಯಲ್ಲಿ ಎರಡು ಕೂಡ ಕಾನ್ಫ್ಲುಯೆನ್ಸ್ ಆಗುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ತುಂಗಭದ್ರಾ ಅಂತ ಕರಿತೇವೆ. ಸೊ ಇವಾಗ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ನ ಅಡಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ಇಲ್ಲಿಂದ ಇಲ್ಲಿಗೆ ಒಂದು ಚಾನೆಲ್ ಅನ್ನ ಕನೆಕ್ಟ್ ಮಾಡ್ತಾರೆ, ನೀರನ್ನ ಅಪ್ಲಿಫ್ಟ್ ಮಾಡ್ತಾರೆ. ಅಂದ್ರೆ ತುಂಗಾದಿಂದ ಭದ್ರಾಗೆ ನೀರನ್ನ ಅಪ್ಲಿಫ್ಟ್ ಮಾಡ್ತಾರೆ. ಸೊ ಇದು ಫೇಸ್ ನಂಬರ್ 1 ಆಗಿರುತ್ತೆ. ಸೊ ಇದನ್ನ ಕಂಪ್ಲೀಟ್ ಮಾಡಿದ ನಂತರ ಇಲ್ಲಿಂದ ಅಜ್ಜಂಪುರ, ಸೊ ಈ ಭಾಗದಲ್ಲಿ ನೀವು ಅಜ್ಜಂಪುರ ಅಂತ ನೀವೇನ್ ನೋಡ್ತಾ ಇದ್ದೀರಾ, ಸೊ ಅಲ್ಲಿಗೆ ಒಂದು ಚಾನಲ್ ಅನ್ನ ಕೊರಿತಾರೆ. ಸೊ ಇದರಿಂದ ನೀರನ್ನ ಇಲ್ಲಿವರೆಗೂ ಕನೆಕ್ಟ್ ಮಾಡ್ತಾರೆ. ಸೊ ಈ ಭಾಗದ ಜಿಲ್ಲೆಗಳಿಗೆ ನೀರನ್ನ ಒದಗಿಸ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆಗೆ ಈಗ ಕೇಂದ್ರ ಸರ್ಕಾರದ ಧನ ಸಹಾಯವನ್ನ ಒಂದು ಯೋಜನೆಯ ಅಡಿಯಲ್ಲಿ ಪಡಿತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಪ್ರಾಜೆಕ್ಟ್ ಅನ್ನ ನಾವು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅಂತ ಕರಿತೇವೆ. ಸೊ ಇದನ್ನ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಏನಿರುತ್ತೆ, ಸೊ ಅದರ ಅಡಿಯಲ್ಲಿ ಫಂಡ್ ಮಾಡಲಿಕ್ಕೆ ಅಥವಾ ಧನ ಸಹಾಯ ತೆಗೆದುಕೊಳ್ಳಿಕ್ಕೆ ಕರ್ನಾಟಕ ಸರ್ಕಾರ ಪ್ರಪೋಸ್ ಮಾಡಿರುತ್ತೆ. ಸೊ ಇವನ್ ದಿ ಸೆಂಟ್ರಲ್ ಗವರ್ಮೆಂಟ್ ಕೂಡ ಅದನ್ನ ಈ ಒಂದು ಯೋಜನೆ ಅಡಿಯಲ್ಲಿ ಸೊ ಫಂಡ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಏನಿದೆ, ಸೊ ಇದಕ್ಕೆ ಕೇಂದ್ರ ಸರ್ಕಾರ ಕಂಪ್ಲೀಟ್ ಫಂಡ್ ಅನ್ನ ಮಾಡೋದಿಲ್ಲ, ಪಾರ್ಷಿಯಲ್ ಫಿನಾನ್ಷಿಯಲ್ ಅಂದ್ರೆ ಸೊ ಒಂದು ಭಾಗಶಃ ಹಣಕಾಸಿನ ನೆರವನ್ನ ಇದರ ಅಡಿಯಲ್ಲಿ ನೀಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಏನು ಅಂದ್ರೆ, ಅಥವಾ ಈ ಒಂದು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ನ ಉದ್ದೇಶ ಏನು ಅಂದ್ರೆ, ಎನ್ಹಾನ್ಸಿಂಗ್ ಇರಿಗೇಷನ್ ಫೆಸಿಲಿಟೀಸ್ ಅಂಡ್ ಎಕ್ಸ್ಪ್ಯಾಂಡ್ ದಿ ಕಲ್ಟಿವೇಬಲ್ ಏರಿಯಾ ಅಂಡರ್ ದಿ ಅಶೋರ್ಡ್ ಇರಿಗೇಷನ್ ಅಂದ್ರೆ ಸೊ ನೀರಾವರಿ ಸೌಲಭ್ಯಗಳನ್ನ ಹೆಚ್ಚಿಸ್ತಕ್ಕಂಥದ್ದು, ಖಚಿತವಾದ ನೀರಾವರಿ ಅಡಿಯಲ್ಲಿ ಸಾಗುವಳಿ ಪ್ರದೇಶವನ್ನ ವಿಸ್ತರಿಸತಕ್ಕಂಥದ್ದು ಈ ಒಂದು ಪ್ರಾಜೆಕ್ಟ್ ನ ಉದ್ದೇಶವಾಗಿರುತ್ತೆ. ಸೊ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ನಾವು ಲಿಫ್ಟ್ ಇರಿಗೇಷನ್ ಸ್ಕೀಮ್ ಅಥವಾ ಏತ ನೀರಾವರಿ ಯೋಜನೆ ಅಂತ ಹೇಳ್ಬೋದಾಗಿರುತ್ತೆ. ಇದು ಸಸ್ಟೈನಬಲ್ ಇರಿಗೇಷನ್ ಫೆಸಿಲಿಟಿ ಮತ್ತೆ ವಾಟರ್ ಸ್ಕೇರ್ಸಿಟಿಯನ್ನ ಕಡಿಮೆ ಮಾಡುತ್ತೆ. ಅಂದ್ರೆ ನೀರಿನ ಕೊರತೆ ಏನಿರುತ್ತೆ ಸೊ ಅದನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ಮೊದಲ ಹಂತದಲ್ಲಿ ಸೊ 17.40 TMC ಆಫ್ ವಾಟರ್ ಅನ್ನ ತುಂಗಾ ರಿವರ್ ಇಂದ ಭದ್ರಾ ರಿಸರ್ವಾಯರ್ ಗೆ ಕನೆಕ್ಟ್ ಮಾಡ್ತಾರೆ. ಸೊ ನಾನು ಮ್ಯಾಪ್ ಅಲ್ಲಿ ತೋರಿಸಿದಾಗೆ ತುಂಗಾದಿಂದ ಭದ್ರಾಗೆ ಫಸ್ಟ್ ಹಂತದಲ್ಲಿ ಅಥವಾ ಮೊದಲ ಫೇಸ್ ನಲ್ಲಿ 17.40 TMC ಅಷ್ಟು ನೀರನ್ನ ಕನೆಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಸ್ಟೇಜ್ ನಂಬರ್ 1 ಅಂತ ಹೇಳ್ತೇವೆ. ಸೊ ಇದಾದ ನಂತರ 29.90 TMC, ಯಾಕಂದ್ರೆ ತುಂಗಾ ಮತ್ತು ಭದ್ರವನ್ನ ಇಲ್ಲೇ ಕನೆಕ್ಟ್ ಮಾಡ್ತಾರೆ. ಸೊ ಕನೆಕ್ಟ್ ಮಾಡಿದ ನಂತರ ಸೊ ಇಲ್ಲಿಂದ ಇನ್ನೊಂದು ಚಾನಲ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಆ ಒಂದು ಚಾನಲ್ ಎಲ್ಲಿವರೆಗೂ ಕನೆಕ್ಟ್ ಆಗುತ್ತೆ ಅಂದ್ರೆ ಅಜ್ಜಂಪುರ್ವರೆಗೂ ಕನೆಕ್ಟ್ ಆಗುತ್ತೆ. ಸೊ ಅಜ್ಜಂಪುರ್ವರೆಗೂ ಕನೆಕ್ಟ್ ಆಗುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸೆಕೆಂಡ್ ಸ್ಟೇಜ್ ಅಥವಾ ಎರಡನೇ ಹಂತ ಅಂತ ಹೇಳ್ತೇವೆ. ಎರಡನೇ ಹಂತದಲ್ಲಿ ತುಂಗಾ ಮತ್ತು ಭದ್ರಾ ಎರಡನ್ನ ಕನೆಕ್ಟ್ ಮಾಡುವ ಕಾರಣದಿಂದ ಅಮೌಂಟ್ ಆಫ್ ವಾಟರ್ ಕೂಡ ಇಲ್ಲಿ ಇನ್ಕ್ರೀಸ್ ಆಗುತ್ತೆ. 29.90 TMC ಗೆ ಇನ್ಕ್ರೀಸ್ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ
ಈ ಒಂದು ಪ್ರಾಜೆಕ್ಟ್ ಏನಾದರೂ ಕಂಪ್ಲೀಟ್ ಆದರೆ 2,25,515 ಹೆಕ್ಟೇರ್ಸ್ಗಳಿಗೆ ಇರಿಗೇಷನ್ ಅಥವಾ ನೀರಾವರಿ ಸಿಗ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇದನ್ನು ನಾವು ಮೈಕ್ರೋ ಇರಿಗೇಷನ್ ಅಥವಾ ಸೂಕ್ಷ್ಮ ನೀರಾವರಿ ಅಂತ ಕರಿತೇವೆ. ಸೊ ಯಾವ ಪ್ರದೇಶಗಳಿಗೆ ನೀರಾವರಿ ಸಿಗುತ್ತಂದ್ರೆ ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು ಮತ್ತು ದಾವಣಗೆರೆ ಜಿಲ್ಲೆಗಳಿಗೆ ಸೊ ನೀರಾವರಿ ವ್ಯವಸ್ಥೆ ಸಿಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು ಪ್ರಾಜೆಕ್ಟ್ನ ಅಡಿಯಲ್ಲಿ ಟ್ಯಾಂಕ್ ಫಿಲ್ಲಿಂಗ್ ಅನ್ನ ಕೂಡ ಮಾಡಲಾಗುತ್ತೆ. 367 ಟ್ಯಾಂಕ್ಸ್ ವಿತ್ 6 TMC ಆಫ್ ವಾಟರ್ ಇನ್ ಡ್ರಾಟ್ ಪ್ರೋನ್ ತಾಲೂಕ್ಸ್, ಅಂದ್ರೆ ಯಾವ ತಾಲೂಕುಗಳಲ್ಲಿ ಬರ ಜಾಸ್ತಿ ಇರುತ್ತೆ ಆ ರೀತಿಯ ತಾಲೂಕುಗಳಲ್ಲಿ 367 ಟ್ಯಾಂಕ್ಗಳಲ್ಲಿ 6 TMC ನೀರನ್ನ ತುಂಬಿಸುವ ಗುರಿಯನ್ನ ಕೂಡ ಸೊ ಈ ಒಂದು ಪ್ರಾಜೆಕ್ಟ್ ನಲ್ಲಿ ಹೊಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಪ್ರಾಜೆಕ್ಟ್ ಅನ್ನ ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ. ಸೊ ಇದನ್ನ ವಿಶ್ವೇಶ್ವರಯ್ಯ ಜಲ ನಿಗಮ್ ಲಿಮಿಟೆಡ್ ವತಿಯಿಂದ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಅನುಷ್ಠಾನಗೊಳಿಸ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಇದಕ್ಕೆ ಫಂಡ್ ಮಾಡ್ತಾ ಇರ್ತಕ್ಕಂಥ PMKSY AIBP ಈ ಒಂದು ಸ್ಕೀಮ್ ನ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದೊಂದು ಇರಿಗೇಷನ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ನೀರಾವರಿ ಮೂಲ ಸೌಕರ್ಯಗಳನ್ನ ಹೆಚ್ಚು ಮಾಡಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರ ಲಾಂಚ್ ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥ ವರ್ಷ 2015 ಅಥವಾ 2015 ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದರಲ್ಲಿ ಸಾಕಷ್ಟು ಕಾಂಪೊನೆಂಟ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ ಎಕ್ಸ್ಟೆಂಡ್ ದಿ ಕವರೇಜ್ ಆಫ್ ಇರಿಗೇಷನ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ನೀರಾವರಿ ವ್ಯಾಪ್ತಿಗೆ ಒಳಗೊಂಡಿರ್ತಕ್ಕಂಥ ಭೂಪ್ರದೇಶವನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಇಂಪ್ರೂವ್ ವಾಟರ್ ಯೂಸ್ ಎಫಿಷಿಯನ್ಸಿ ಅಂದ್ರೆ ನೀರನ್ನ ಬಳಕೆ ಮಾಡ್ತಕ್ಕಂಥ ಕಾರ್ಯಕ್ಷಮತೆ ಏನಿರುತ್ತೆ ಸೊ ಅದನ್ನ ನಾವು ಹೆಚ್ಚು ಮಾಡಬೇಕಾಗಿರುತ್ತೆ. ಸೊ ಮೋರ್ ಕ್ರಾಪ್ ಬರ್ ಡ್ರಾಪ್ ಅಂತ ಹೇಳ್ತೇವೆ, ಅಂದ್ರೆ ಪ್ರತಿ ಹನಿಗೆ ಹೆಚ್ಚಿನ ಒಂದು ಇಳುವರಿ ಅಂತ ಹೇಳ್ತೇವೆ. ಸೊ ಈ ಒಂದು ಘೋಷ ವಾಕ್ಯದೊಂದಿಗೆ ಪ್ರಾರಂಭವಾಗಿರ್ತಕ್ಕಂಥ ಒಂದು ಸ್ಕೀಮ್ ಇದಾಗಿರುತ್ತೆ. ಸೊ ಇದರಲ್ಲಿ 2 ಮೇಜರ್ ಕಾಂಪೊನೆಂಟ್ಸ್ ಇರುತ್ತೆ. ಒಂದನ್ನು ನಾವು ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಅಂತ ಕರಿತೇವೆ, ಇದು ನೀರಾವರಿಯನ್ನ ಹೆಚ್ಚು ಮಾಡತಕ್ಕಂಥ ಒಂದು ಕಾಂಪೊನೆಂಟ್ ಆಗಿರುತ್ತೆ. ಸೊ ಎರಡನೇದನ್ನ ಹರ್ ಖೇತ್ಕೋ ಪಾನಿ ಅಂತ ಕರಿತೇವೆ, ಅಂದ್ರೆ ಪ್ರತಿಯೊಂದು ಹೊಲಕ್ಕೂ ನೀರನ್ನ ನಾವು ಕೊಡಬೇಕು ಅಂತಕ್ಕಂಥದ್ದು. ಸೊ ಇದ್ರ ಜೊತೆಗೆ ಈ ಒಂದು ಯೋಜನೆ ಏನಿದೆ ಇಟ್ ಫೋಕಸಸ್ ಆನ್ ದಿ ಫಾಸ್ಟರ್ ಕಂಪ್ಲೀಷನ್ ಆಫ್ ದಿ ಆನ್ ಗೋಯಿಂಗ್ ಮೇಜರ್ ಅಂಡ್ ಮೀಡಿಯಂ ಇರಿಗೇಷನ್ ಪ್ರಾಜೆಕ್ಟ್. ಸೊ ಇದು ಪ್ರಮುಖವಾಗಿ ಈಗಾಗಲೇ ಚಾಲ್ತಿಯಲ್ಲಿರ್ತಕ್ಕಂಥ ಪ್ರಮುಖ ಮತ್ತು ಮಧ್ಯಮ ನೀರಾವರಿ ಯೋಜನೆಗಳನ್ನ ತ್ವರಿತವಾಗಿ ಪೂರ್ಣಗೊಳಿಸ್ತಕ್ಕಂಥದ್ರ ಮೇಲೆ ಕೂಡ ಕೇಂದ್ರೀಕರಿಸುತ್ತದೆ. ಫಾರ್ ಎಕ್ಸಾಂಪಲ್ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅಂತಕ್ಕಂಥದ್ದು ಇಟ್ ಇಸ್ ನಾಟ್ ಅ ನ್ಯೂ ಪ್ರಾಜೆಕ್ಟ್, ಇದು ಆಲ್ರೆಡಿ ಇಟ್ ಈಸ್ ಇನ್ ದಿ ಪೈಪ್ಲೈನ್ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಆ ರೀತಿಯ ಪ್ರಾಜೆಕ್ಟ್ ಗಳನ್ನ ಬೇಗ ಮುಗಿಸ್ತಕ್ಕಂಥದ್ದು ಕೂಡ ಸೊ ಇದರ ಒಂದು ಆಬ್ಜೆಕ್ಟಿವ್ ಆಗಿ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಇದು ಕೇವಲ ಪಾರ್ಷಿಯಲ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ ಕೊಡುತ್ತೆ, ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನ ನೀಡೋದಿಲ್ಲ. ಸೊ ಇದು ಭಾಗಶಃ ಹಣಕಾಸಿನ ನೆರವನ್ನ ನೀಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಇದಾಗಿರುತ್ತೆ. ಸೊ ಇದರ ಇಂಪ್ಲಿಮೆಂಟೇಷನ್ ಅನ್ನ ಅಥವಾ ಅನುಷ್ಠಾನವನ್ನ ಈ ಒಂದು ಸ್ಕೀಮ್ ಅನ್ನ ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಮಿನಿಸ್ಟ್ರಿ ಆಫ್ ಜಲಶಕ್ತಿ, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಜಲಶಕ್ತಿ ಸಚಿವಾಲಯ, ಕೃಷಿ ಸಚಿವಾಲಯ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವಾಲಯಗಳ ಅಡಿಯಲ್ಲಿ ಸೊ ಇದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಭಾರತದಲ್ಲಿ ಪಂಬನ್ ಸೇತುವೆಯ ಮಹತ್ವವೇನು? ಸೊ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿ ಪಂಬನ್ ಬ್ರಿಡ್ಜ್ ಇನ್ ಇಂಡಿಯಾ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಭಾರತ ದೇಶದಲ್ಲಿರ್ತಕ್ಕಂಥ ಮೊದಲ ಲಂಬವಾದ ಲಿಫ್ಟ್ ಸಮುದ್ರ ಸೇತುವೆ ಆಗಿದೆ. ಇಟ್ ಇಸ್ ದಿ ಇಂಡಿಯಾಸ್ ಫಸ್ಟ್ ವರ್ಟಿಕಲ್ ಲಿಫ್ಟ್ ಸಿ ಬ್ರಿಡ್ಜ್ ಅಂತ ಕರಿತೇವೆ. ಏನಿದು ವರ್ಟಿಕಲ್ ಲಿಫ್ಟ್ ಅಂದ್ರೆ ಅನ್ನೋದನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೇನೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ವೆರಿ ಲಾಂಗ್ ಬ್ರಿಡ್ಜ್ ಆಗಿರುತ್ತೆ. ಈ ವೆರಿ ಲಾಂಗ್ ಬ್ರಿಡ್ಜ್ ಏನಿದೆ ಸೊ ಇದರಲ್ಲಿ ಒಂದು ಭಾಗವನ್ನ ಏನ್ ಮಾಡ್ತಾರೆ ಅಂದ್ರೆ ಇದು ಬೇಕಾದ್ರೆ ನಾವು ಇದನ್ನ ಲಿಫ್ಟ್ ಮಾಡ್ಕೊಳ್ಬಹುದು, ಇದು ಈ ಕಡೆಗೆ ಲಿಫ್ಟ್ ಆಗುತ್ತೆ. ಸೊ ಅದ್ರ ಕೆಳಗಡೆ ವೆಸಲ್ಸ್ ಬಂದಾಗ ಅಂದ್ರೆ ಹಡಗುಗಳು ತುಂಬಾ ಹೈಟ್ ಇರ್ತಕ್ಕಂಥ ಹಡಗುಗಳು ಬಂದಾಗ ಸೊ ಅದು ಇದಕ್ಕೆ ತಗಲಬಾರ್ದು. ಆ ಒಂದು ಕಾರಣದಿಂದ ಆ ಹಡಗುಗಳು ಪಾಸ್ ಆಗ್ತಕ್ಕಂಥ ಪ್ಲೇಸ್ ಅಲ್ಲಿ ಮಾತ್ರ ಈ ಬ್ರಿಡ್ಜ್ ಅನ್ನ ಮೇಲಕ್ಕೆ ಮೂವ್ ಆಗ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದನ್ನ ನಾವು ವರ್ಟಿಕಲ್ ಲಿಫ್ಟ್ ಅಂತ ಹೇಳ್ತೇವೆ. ಸೊ ಈ ರೀತಿಯ ಇಂಡಿಯಾಸ್ ಫಸ್ಟ್ ವರ್ಟಿಕಲ್ ಲಿಫ್ಟ್ ಸಿ ಬ್ರಿಡ್ಜ್ ಅನ್ನ ಪಂಬನ್ ನಲ್ಲಿ ಈಗ ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ನಮ್ಮ ಭಾರತ ದೇಶದ ಕೊನೆಯ ಭಾಗವನ್ನ ನಾವಿಲ್ಲಿ ಧನುಷ್ ಕೋಡಿ ಅಂತ ಕರಿತೇವೆ. ನೋಡಿ ಇಲ್ಲಿ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇದು ನಮ್ಮ ಭಾರತ ದೇಶ, ಇಲ್ಲಿಗೆ ಎಂಡ್ ಆಗುತ್ತೆ, ಇದನ್ನ ನಾವು ಧನುಷ್ ಕೋಡಿ ಅಂತ ಕರಿತೇವೆ. ಸೊ ಇಲ್ಲಿಂದ ಶ್ರೀಲಂಕಾ ಪ್ರಾರಂಭವಾಗುತ್ತೆ, ಇದನ್ನ ನಾವು ತಲೈಮನ್ನಾರ್ ಅಂತ ಕರಿತೇವೆ. ಸೊ ಇವೆರಡರ ಮಧ್ಯೆ ಇರತಕ್ಕಂಥ
ಸೇತುವೆಯನ್ನ ನಾವು ರಾಮ ಸೇತು ಅಂತ ಕರಿತೇವೆ. ಸೊ ಈ ಭಾಗ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಿದ್ದು. ಇದನ್ನ ನಾವು ಪಂಬನ್ ಐಲ್ಯಾಂಡ್ ಅಂತ ಕೂಡ ಕರಿತೇವೆ. ಸೊ ಇದು ಕೂಡ ನಮ್ಮ ಭಾರತ ದೇಶದ ಮೇನ್ ಅಥವಾ ಪ್ರಮುಖವಾಗಿರ್ತಕ್ಕಂಥ ಭೂಪ್ರದೇಶ ಅಥವಾ ಮೇನ್ ಪಾರ್ಟ್ ಆಫ್ ಇಂಡಿಯಾ ಆಗಿರುತ್ತೆ. ಸೊ ಇವುಗಳ ಮಧ್ಯೆ ಒಂದು ಬ್ರಿಡ್ಜ್ ಇರುತ್ತೆ. ಆ ಬ್ರಿಡ್ಜ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪಂಬನ್ ಬ್ರಿಡ್ಜ್ ಅಂತ ಕರಿತೇವೆ. ಇದನ್ನ ಬಹಳ ಹಿಂದೆನೆ ಡೆವಲಪ್ ಮಾಡಿದ್ದಾರೆ. ಬಟ್ ಇಲ್ಲಿ ಈ ಒಂದು ಭಾಗದಲ್ಲಿ ಈಗ ಸೊ ಈ ಒಂದು ವರ್ಟಿಕಲ್ ಲಿಫ್ಟ್ ಅನ್ನ ಮಾಡ್ತಕ್ಕಂಥ ಒಂದು ಸೆಗ್ಮೆಂಟ್ ಅನ್ನ ಇನ್ಕ್ಲೂಡ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಇನ್ನೂ ಡೀಟೇಲ್ ಆಗಿ ನಾವು ಮುಂದೆ ತಿಳ್ಕೊಳ್ತಾ ಬರೋಣ. ಸೊ ಇದು ನ್ಯೂಲಿ ಕನ್ಸ್ಟ್ರಕ್ಟೆಡ್ ಇಂಡಿಯಾಸ್ ಫಸ್ಟ್ ವರ್ಟಿಕಲ್ ಲಿಫ್ಟ್ ಸಿ ಬ್ರಿಡ್ಜ್ ಆಗಿರುತ್ತೆ. ಸೊ ಇದನ್ನ ನಾವೇನಂತ ಕರಿತೇವೆ ಅಂದ್ರೆ ಪಂಬನ್ ಬ್ರಿಡ್ಜ್ ಅಂತ ಕರಿತೇವೆ. ಸೊ ಈ ಒಂದು ಪಂಬನ್ ಸೇತುವೆಗೆ ಈಗ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಅದನ್ನ ಬಳಕೆ ಮಾಡಬಹುದು. ಎಲ್ಲ ಟ್ರಯಲ್ಸ್ ಗಳನ್ನ ಮಾಡಿದ ನಂತರ ಸೊ ಅದನ್ನ ಬಳಕೆ ಮಾಡಬಹುದು ಅಂತಕ್ಕಂಥ ಒಂದು ಹಸಿರು ನಿಶಾನೆಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಬಟ್ ಈ ಒಂದು ವರ್ಟಿಕಲ್ ಲಿಫ್ಟ್ ಏನಿರುತ್ತೆ ಅದರಲ್ಲಿ ಕೆಲವೊಂದು ಸ್ಪೀಡ್ ರಿಸ್ಟ್ರಿಕ್ಷನ್ಸ್ ಅನ್ನ ಮಾಡಿರ್ತಾರೆ. ಅದನ್ನೇನು ಅಂತ ನಾವು ನೋಡೋದಾದ್ರೆ ಈ ಪ್ಯಾಸೆಂಜರ್ ಮತ್ತೆ ಗೂಡ್ಸ್ ಟ್ರೈನ್ ಎರಡೂ ಕೂಡ ಪ್ರಯಾಣಿಕರನ್ನ ಸಾಗಿಸ್ತಕ್ಕಂಥದ್ದು ಅಥವಾ ವಸ್ತುಗಳನ್ನ ಸಾಗಿಸ್ತಕ್ಕಂಥ ಯಾವುದೇ ಟ್ರೈನ್ ಆಗಿರ್ಬೋದು ಮ್ಯಾಕ್ಸಿಮಮ್ ಸ್ಪೀಡ್ 75 ಕಿಲೋಮೀಟರ್ ಪರ್ ಅವರ್ ಹೋಗ್ಬೋದಾಗಿರುತ್ತೆ. ಬಟ್ ಅದು ಆ ವರ್ಟಿಕಲ್ ಲಿಫ್ಟ್ ಬಂದಾಗ ಸ್ಪೀಡ್ ಅನ್ನ ಅವರು 20 ಕಿಲೋಮೀಟರ್ ಪರ್ ಅವರ್ ರಿಡ್ಯೂಸ್ ಮಾಡ್ಕೊಳ್ಬೇಕು. ಅಂದ್ರೆ ಬೇರೆ ಪಂಬನ್ ಬ್ರಿಡ್ಜ್ ಏನಿರುತ್ತೆ ಸೊ ಅಲ್ಲೆಲ್ಲ ಅವರು 75 ಕಿಲೋಮೀಟರ್ ಪರ್ ಅವರ್ ಹೋಗ್ಬೋದಾಗಿರುತ್ತೆ. ಬಟ್ ಯಾವಾಗ ಅದು ವರ್ಟಿಕಲ್ ಲಿಫ್ಟ್ ಬರುತ್ತೆ ಅಲ್ಲಿ 50 ಕಿಲೋಮೀಟರ್ ಪರ್ ಅವರ್ಗೆ ಅಲ್ಲಿ ರಿಡ್ಯೂಸ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಈ ಒಂದು ಸ್ಪೀಡ್ ಅಲ್ಲಿ ಅವರು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಪಂಬನ್ ಬ್ರಿಡ್ಜ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ಇದು ರಾಮೇಶ್ವರಂ ಆನ್ ಪಂಬನ್ ಐಲ್ಯಾಂಡ್ ವಿತ್ ಮಂಡಪಂ ಇನ್ ದಿ ಮೇನ್ ಲ್ಯಾಂಡ್ ಆಫ್ ಇಂಡಿಯಾ ಇವೆರಡನ್ನ ಕನೆಕ್ಟ್ ಮಾಡುತ್ತೆ. ಅಂದ್ರೆ ಈ ಒಂದು ರೈಲ್ವೆ ಸೇತುವೆ ಏನಿದೆ ಸೊ ಇದು ರಾಮೇಶ್ವರಂ ಪಟ್ಟಣವನ್ನ ಭಾರತದ ಮುಖ್ಯ ಭೂಭಾಗದಲ್ಲಿರ್ತಕ್ಕಂಥ ಮಂಡಪದೊಂದಿಗೆ ಸಂಪರ್ಕ ಮಾಡ್ತಕ್ಕಂಥ ಒಂದು ಸೇತುವೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ಯಾವಾಗ ಓಪನ್ ಆಯಿತು ಅಂದ್ರೆ ಇಟ್ ವಾಸ್ ಇನ್ ದ ಇಯರ್ 1914 ಫೆಬ್ರವರಿ 24 1914ರಲ್ಲಿ ಇದು ಪ್ರಥಮ ಬಾರಿಗೆ ಓಪನ್ ಆಗುತ್ತೆ. ಸೊ ಇದನ್ನು ನಾವು ಇಂಡಿಯಾಸ್ ಫಸ್ಟ್ ಸಿ ಬ್ರಿಡ್ಜ್ ಅಂತ ಕರಿತೇವೆ. ಅಂದ್ರೆ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಸಮುದ್ರ ಸೇತುವೆಯಾಗಿ 1914ರಲ್ಲಿ ಇದನ್ನ ಪ್ರಾರಂಭ ಮಾಡಲಾಗುತ್ತೆ. ಸೊ ಇದನ್ನ ನಾವು ಮುಂಚೆ ಲಾಂಗೆಸ್ಟ್ ಸಿ ಬ್ರಿಡ್ಜ್ ಇನ್ ಇಂಡಿಯಾ ಅಂತ ಕರಿತಾ ಇದ್ರು. ಮುಂಚೆ ಇದನ್ನ ಭಾರತ ದೇಶದ ಅತ್ಯಂತ ಉದ್ದವಾಗಿರ್ತಕ್ಕಂಥ ಸಮುದ್ರ ಸೇತುವೆ ಅಂತ ಕರಿತಾ ಇದ್ರು. ಬಟ್ ಇದಾದ ನಂತರ ಭದ್ರಾ ವರ್ಲಿ ಸಿ ಲಿಂಕ್ ಅನ್ನ ಓಪನ್ ಮಾಡ್ತಾರೆ ಇನ್ ದ 2010. ಸೊ 2010ರಲ್ಲಿ ಭದ್ರಾ ವರ್ಲಿ ಸಮುದ್ರ ಸಂಪರ್ಕವನ್ನ ಸ್ಟಾರ್ಟ್ ಮಾಡಿದ ನಂತರ ಸೊ ಇದು ಎರಡನೇ ಸ್ಥಾನಕ್ಕೆ ಬರುತ್ತೆ ಅಥವಾ ತನ್ನ ಫಸ್ಟ್ ಪೊಸಿಷನ್ ಅನ್ನ ಕಳೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅಟ್ ಪ್ರೆಸೆಂಟ್ ಪ್ರಸ್ತುತವಾಗಿ ಅಟಲ್ ಸೇತು ಅಂತ ನಾವೇನ್ ಹೇಳ್ತೇವೆ ಸೊ ಇದು ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ದಿ ಲಾಂಗೆಸ್ಟ್ ಸಿ ಬ್ರಿಡ್ಜ್ ಆಗಿರುತ್ತೆ. ಸೊ ಪ್ರಸ್ತುತವಾಗಿ ಅಟಲ್ ಸೇತು ಅಂತ ನಾವೇನ್ ಹೇಳ್ತೇವೆ ಇದು ಅತಿ ಉದ್ದದ ಸಮುದ್ರ ಸೇತುವೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಲೆಂತ್ ಎಷ್ಟಿರುತ್ತೆ ಅಂದ್ರೆ 21.8 ಕಿಲೋಮೀಟರ್ಸ್ ಉದ್ದದ ಒಂದು ಸೇತುವೆ ಆಗಿರುತ್ತೆ. ಇದರಲ್ಲಿ 16.5 ಕಿಲೋಮೀಟರ್ಸ್ ಅಂತಕ್ಕಂಥದ್ದು ಸಮುದ್ರದ ಮೇಲೆ ಬರುತ್ತೆ. ಸೊ ರಿಮೈನಿಂಗ್ 5.5 ಕಿಲೋಮೀಟರ್ಸ್ ಅನ್ನ ನಾವು ಲ್ಯಾಂಡ್ ಮೇಲೆ ನೋಡಬಹುದಾಗಿರ್ತಕ್ಕಂಥ ಒಂದು ಸೇತುವೆ ಇದಾಗಿರುತ್ತೆ. ಸೊ ಇವಾಗ ನ್ಯೂ ಬ್ರಿಡ್ಜ್ ಏನೋ ಪಂಬನ್ ಬ್ರಿಡ್ಜ್ ಏನು ಇವಾಗ ಡೆವಲಪ್ ಮಾಡಿರ್ತಾರೆ ಸೊ ಇದನ್ನ ನಾವು ಇಂಡಿಯಾಸ್ ಫಸ್ಟ್ ವರ್ಟಿಕಲ್ ಲಿಫ್ಟ್ ಸಿ ಬ್ರಿಡ್ಜ್ ಅಂತ ಕರಿತೇವೆ. ಸೊ ಭಾರತ ದೇಶದಲ್ಲಿ ಈ ರೀತಿ ಲಂಬವಾಗಿ ಲಿಫ್ಟ್ ಆಗ್ತಕ್ಕಂಥ ಮೊದಲ ಸೇತುವೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಕನ್ಸ್ಟ್ರಕ್ಟ್ ಮಾಡಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ರೈಲ್ವೆ ವಿಕಾಸ್ ನಿಗಮ್ ಲಿಮಿಟೆಡ್ ಅಂಡ್ ಫೀಚರ್ಸ್ ಅ ವರ್ಟಿಕಲ್ ಲಿಫ್ಟ್ ಸ್ಪ್ಯಾನ್ ಆಫ್ 72 ಮೀಟರ್ಸ್. ಅಂದ್ರೆ ಈ ರೀತಿ 72 ಮೀಟರ್ಸ್ ವರೆಗೂ ಅದು ವರ್ಟಿಕಲ್ ಲಿಫ್ಟ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಸಾಕಷ್ಟು ಟೆಸ್ಟ್ ಗಳನ್ನ ಮಾಡಿದ ನಂತರ ಸೊ ಈಗ ಇದನ್ನ ಅಧಿಕೃತವಾಗಿ ಬಳಕೆ ಮಾಡ್ಕೊಳ್ತಕ್ಕಂಥ ಒಂದು ನಿರ್ಧಾರವನ್ನ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಅನಲಕ್ಷ ಮೆಟಾ ಮೆಟೀರಿಯಲ್ ಸರ್ಫೇಸ್ ಕ್ಲಾಕಿಂಗ್ ಸಿಸ್ಟಮ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಸೊ ವಿಚ್ ಇನ್ಸ್ಟಿಟ್ಯೂಷನ್ ಡೆವಲಪ್ ದಿ ಅನಲಕ್ಷ ಮೆಟಾ ಮೆಟೀರಿಯಲ್ ಸರ್ಫೇಸ್ ಕ್ಲಾಕಿಂಗ್ ಸಿಸ್ಟಮ್. ಸೊ ಈ ಒಂದು ಮೆಟಾಮೆರಿಕಲ್ ಸರ್ಫೇಸ್ ಕ್ಲಾಕಿಂಗ್ ಸಿಸ್ಟಮ್ ಏನಿದೆ ಇದೇನ್ ಮಾಡುತ್ತೆ ಅಂದ್ರೆ ಸೊ ಈ ಒಂದು ರೆಡಾರ್ ಡಿಟೆಕ್ಷನ್ ಸಿಗ್ನಲ್ಸ್ ಏನಿರುತ್ತೆ ಸೊ ಅದನ್ನ ಬ್ಲಾಕ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ರೀತಿಯ ಸಿಸ್ಟಮ್ ಅನ್ನ ಈಗ ನಮ್ಮ ಭಾರತ ದೇಶದಲ್ಲಿ ಡೆವಲಪ್ ಮಾಡಿರ್ತಾರೆ. ಸೊ ಅದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು
ಯಾರು ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT ಕಾನ್ಪುರ್ ವತಿಯಿಂದ ಸೊ ಈ ಒಂದು ಸಿಸ್ಟಮ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಇಂಡಿಯಾಸ್ ನ್ಯೂ ಸ್ಟೆಲ್ತ್ ಕ್ಲಾಕ್ ಅಂತ ಕರಿತೇವೆ. ಇದನ್ನ ಅನಲಕ್ಷ್ಯ ಸಿಸ್ಟಮ್ ಅಂತ ಕರಿತೇವೆ. ಸ್ಟೆಲ್ತ್ ಅಂದ್ರೆ ಸೊ ಅದು ಬೇರೆ ದೇಶದ ಒಂದು ರೆಡಾರ್ ಸಿಸ್ಟಮ್ ಏನಿರುತ್ತೆ ಅದು ಡಿಟೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಆ ರೀತಿಯ ಸಿಸ್ಟಮ್ ಗಳನ್ನ ನಾವೇನಂತ ಕರಿತೇವೆ ಅಂದ್ರೆ ಸ್ಟೆಲ್ತ್ ಅಂತ ಕರಿತೇವೆ. ಸೊ ಈ ಚಿತ್ರದಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಯಾವ ಒಂದು ಸಿಸ್ಟಮ್ ಅಲ್ಲೂ ಬೇಕಾದ್ರೂ ಕೂಡ ನಾವು ಇನ್ಸ್ಟಾಲ್ ಮಾಡಬಹುದಾಗಿರುತ್ತೆ. ಸೊ ಯಾವಾಗ ನಾವು ಅದನ್ನ ಇನ್ಸ್ಟಾಲ್ ಮಾಡ್ತೇವೆ ಸೊ ಎನಿಮಿ ಕಂಟ್ರೀಸ್ಗಳು ನಮ್ಮನ್ನ ಟ್ರೇಸ್ ಮಾಡಕ್ಕಾಗೋದಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಒಂದು ಅನಲಕ್ಷ್ಯ ವ್ಯವಸ್ಥೆಯನ್ನ ನಮ್ಮ ಭಾರತ ದೇಶದಲ್ಲಿ ಅಭಿವೃದ್ಧಿ ಪಡಿಸಲಾಗಿರುತ್ತೆ. ಸೊ ಇದನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥವ್ರು IIT ಕಾನ್ಪುರ್ ವತಿಯಿಂದ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದನ್ನ ನಾವು ಸ್ಟೆಲ್ತ್ ಟೆಕ್ನಾಲಜಿ ಅಂತ ಹೇಳ್ತೇವೆ. ಸ್ಟೆಲ್ತ್ ಅಂದ್ರೆ ಏನು ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಯಾವುದೇ ರಡಾರ್ ಕೂಡ ಅದನ್ನ ಡಿಟೆಕ್ಟ್ ಮಾಡೋಕ್ಕಾಗೋದಿಲ್ಲ. ಅದನ್ನ ನಾವು ಸ್ಟೆಲ್ತ್ ತಂತ್ರಜ್ಞಾನ ಅಂತ ಹೇಳ್ತೇವೆ. ಇದನ್ನ ಅನಲಕ್ಷ್ಯ ಮೆಟಾ ಮೆಟೀರಿಯಲ್ ಸರ್ಫೇಸ್ ಕ್ಲಾಕಿಂಗ್ ಸಿಸ್ಟಮ್ ಅಂತ ಸೊ ಇದಕ್ಕೆ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸಿಸ್ಟಮ್ ಏನಿದೆ ಇಟ್ ಮೇಕ್ಸ್ ದಿ ಕಂಬ್ಯಾಟ್ ಸಿಸ್ಟಮ್ಸ್ ಲೈಕ್ ಟ್ಯಾಂಕ್ಸ್ ಅಂಡ್ ಫೈಟರ್ ಜೆಟ್ಸ್ ನಿಯರ್ಲಿ ಇನ್ವಿಸಿಬಲ್. ಸೊ ಯಾವುದೇ ಎನಿಮಿ ಕಂಟ್ರೀಸ್ಗಳಿಗೆ ಸೊ ನಮ್ಮ ಟ್ಯಾಂಕ್ಗಳಾಗಿರ್ಬೋದು ಅಥವಾ ಜೆಟ್ಗಳಾಗಿರ್ಬೋದು ಕಾಣಿಸದೇ ಇಲ್ಲದೆ ಹಾಗೆ ಮಾಡುವುದರಿಂದ ಸೊ ಅವರು ನಮ್ಮ ಒಂದು ಅಟ್ಯಾಕ್ ಅನ್ನ ಅವರು ಡಿಟೆಕ್ಟ್ ಮಾಡೋದಿಕ್ಕಾಗೋದಿಲ್ಲ. ಸೊ ಈ ರೀತಿಯ ಸಿಸ್ಟಮ್ ಅನ್ನ ಇಲ್ಲಿ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಬಳಕೆ ಮಾಡಿರ್ತಕ್ಕಂಥ ಮೆಟೀರಿಯಲ್ ಯಾವುದು ಅಂತ ನಾವು ನೋಡೋದಾದ್ರೆ ಟೆಕ್ಸ್ಟೈಲ್ ಬೇಸ್ಡ್ ಬ್ರಾಡ್ ಬ್ಯಾಂಡ್ ಮೆಟೀರಿಯಲ್ ಮೈಕ್ರೋವೇವ್ ಅಬ್ಸಾರ್ಬರ್ ಅಂತ ಕರೀತೇವೆ. ಅಂದ್ರೆ ಇದೊಂದು ಜವಳಿ ಆಧಾರಿತ ಬ್ರಾಡ್ ಬ್ಯಾಂಡ್ ಮೆಟಾ ಮೆಟೀರಿಯಲ್ ಮೈಕ್ರೋವೇವ್ ಅಬ್ಸಾರ್ಬರ್ ಅನ್ನ ಸೊ ಇದರಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಈ ಒಂದು ಬ್ರಾಡ್ ಸ್ಪೆಕ್ಟ್ರಮ್ ಆಗಿರ್ತಕ್ಕಂಥ ವೇವ್ ಗಳನ್ನ ಅಥವಾ ಅಲೆಗಳನ್ನ ಅಬ್ಸಾರ್ಬ್ ಮಾಡ್ಕೊಳ್ತಕ್ಕಂಥ ಒಂದು ಕ್ಲೋತಿಂಗ್ ಅಥವಾ ಟೆಕ್ಸ್ಟೈಲ್ ಅನ್ನ ಸೊ ಈ ಒಂದು ತಂತ್ರಜ್ಞಾನದಲ್ಲಿ ಬಳಕೆ ಮಾಡಿರ್ತಾರೆ. ಸೊ ಇದನ್ನ ಡೆವಲಪ್ ಮಾಡಲಿಕ್ಕೆ ಯೂಸ್ ಮಾಡಿರ್ತಕ್ಕಂಥ ಮೆಟೀರಿಯಲ್ಸ್ ಏನಿರ್ತವೆ ಸೊ ಅದರಲ್ಲಿ 90% ಆಫ್ ದಿ ಸಿಸ್ಟಮ್ ಅನ್ನ ನಮ್ಮ ಭಾರತ ದೇಶದ ಇಂಡಿಜಿನಿಯಸ್ ಮೆಟೀರಿಯಲ್ ಗಳಿಂದ ಅದನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ಪ್ರಸ್ತುತವಾಗಿ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಅಂಡ್ ಹ್ಯಾಸ್ ಬೀನ್ ಲೈಸೆನ್ಸ್ ಟು ಮೆಟಾ ತತ್ವ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಫಾರ್ ದಿ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಡಿಪ್ಲಾಯ್ಮೆಂಟ್. ಸೊ ಪ್ರಸ್ತುತವಾಗಿ ಇದು ಭಾರತೀಯ ಸಶಸ್ತ್ರ ಪಡೆಗಳ ಸ್ವಾಧೀನದಲ್ಲಿರುತ್ತೆ. ಬಟ್ ಇದನ್ನ ಉತ್ಪಾದನೆ ಮಾಡಲಿಕ್ಕೆ ಮತ್ತು ನಿಯೋಜನೆ ಮಾಡಲಿಕ್ಕೆ ಮೆಟಾ ತತ್ವ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಪರವಾನಗಿ ನೀಡಲಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 6. ಸೊ ಯಾವ ವಿಶ್ವವಿದ್ಯಾನಿಲಯವು ತನ್ನ ಸುನಾಮಿ ಪರಿಹಾರದ ಪ್ರಯತ್ನಗಳಿಗಾಗಿ ಯುನೆಸ್ಕೋದ ಮನ್ನಣೆಯನ್ನ ಪಡೆದುಕೊಂಡಿದೆ? ಸೊ ವಿಚ್ ಯೂನಿವರ್ಸಿಟಿ ರಿಸೀವ್ಡ್ ಯುನೆಸ್ಕೋ ರೆಕಗ್ನಿಷನ್ ಫಾರ್ ಇಟ್ಸ್ ಸುನಾಮಿ ರಿಲೀಫ್ ಎಫರ್ಟ್ಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇದು ಅಮೃತ ವಿಶ್ವವಿದ್ಯಾಪೀಠಂ. ಇದು ಕೇರಳದಲ್ಲಿರ್ತಕ್ಕಂಥ ಒಂದು ವಿಶ್ವವಿದ್ಯಾನಿಲಯವಾಗಿರುತ್ತೆ. ಸೊ ಇದಕ್ಕೆ ಈಗ ಯುನೆಸ್ಕೋ ವತಿಯಿಂದ ಒಂದು ರೆಕಗ್ನಿಷನ್ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಸುನಾಮಿಯನ್ನ ಪ್ರಿವೆಂಟ್ ಮಾಡಲಿಕ್ಕೆ ಅವ್ರು ಮಾಡಿರ್ತಕ್ಕಂಥ ಒಂದು ಎಫರ್ಟ್ಸ್ ಏನಿದಾವೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ರೆಕಗ್ನಿಷನ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಏನ್ ಮಾಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ತಿಳಿತಾ ಬರೋಣ. ಸೊ ಈ ಒಂದು ವಿದ್ಯಾಪೀಠಂ ಅಥವಾ ಸಂಸ್ಥೆಯನ್ನ ನಾವು ಅಮೃತ ವಿಶ್ವವಿದ್ಯಾಪೀಠಂ ಅಂತ ಕರಿತೇವೆ. ಸೊ ಈ ಒಂದು ವಿದ್ಯಾಪೀಠಂಗೆ ಸುನಾಮಿ ರಿಲೀಫ್ ಎಫರ್ಟ್ಸ್ ಡ್ಯೂರಿಂಗ್ ದಿ ಸೆಕೆಂಡ್ ಇಂಟರ್ನ್ಯಾಷನಲ್ ಸುನಾಮಿ ಸಿಂಪೋಸಿಯಂ ಅಂದ್ರೆ ಎರಡನೇ ಈ ಸುನಾಮಿ ಸಿಂಪೋಸಿಯಂ ನಡೆದಿರುತ್ತೆ. ಆ ಒಂದು ಸಮಯದಲ್ಲಿ ಸೊ ಇದಕ್ಕೆ ಈ ಒಂದು ಅಂತಾರಾಷ್ಟ್ರೀಯ ಮನ್ನಣೆಯನ್ನ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸಿಂಪೋಸಿಯಂ ಅನ್ನ ಇಂಡೋನೇಷ್ಯಾದಲ್ಲಿ ಕಂಡಕ್ಟ್ ಮಾಡಿರ್ತಾರೆ. ಇಂಡೋನೇಷ್ಯಾದ ಬಂದಾ ಆಚೆ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಸುನಾಮಿಯ ಎರಡನೇ ಸಿಂಪೋಸಿಯಂ ಅನ್ನ ಈ ವರ್ಷ ಕಂಡಕ್ಟ್ ಮಾಡಿರ್ತಾರೆ. ಸೊ ಇದು 20th ಆನಿವರ್ಸರಿ ಆಫ್ ದಿ 2004 ಸುನಾಮಿಯನ್ನ ಮಾರ್ಕ್ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಅಂದ್ರೆ 2004ರಲ್ಲಿ ಸಂಭವಿಸಿರ್ತಕ್ಕಂಥ ಸುನಾಮಿ ಏನಿರುತ್ತೆ ಸೊ ಅದು 20 ವರ್ಷಗಳನ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥ ಒಂದು ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಸೊ ಈ ಒಂದು ರೆಕಗ್ನಿಷನ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸಮಾವೇಶದ ಒಂದು ಥೀಮ್ ಏನಾಗಿರುತ್ತೆ ಅಂದ್ರೆ ಆಚೆ ಥ್ಯಾಂಕ್ಸ್ ದ ವರ್ಲ್ಡ್ ಅಂತಕ್ಕಂಥದ್ದು ಈ ಒಂದು ಸಮಾವೇಶದ ಥೀಮ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಯುನೆಸ್ಕೋ ಇಂಟರ್ ಗವರ್ನಮೆಂಟಲ್ ಆರ್ಗನೋಗ್ರಾಫಿಕ್ ಕಮಿಷನ್ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಯಾಕಂದ್ರೆ ಇವರೇ ಈ ಒಂದು ರೆಕಗ್ನಿಷನ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಅದರಿಂದ ಯುನೆಸ್ಕೋದ ಈ ಒಂದು ಇಂಟರ್ ಗವರ್ನಮೆಂಟಲ್ ಓಷನೋಗ್ರಾಫಿಕ್ ಕಮಿಷನ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದೊಂದು ಸ್ಪೆಷಲೈಸ್ಡ್ ಬಾಡಿ ಅಥವಾ ವಿಶೇಷವಾಗಿರ್ತಕ್ಕಂಥ ಅಂಗವಾಗಿರುತ್ತೆ. ಇದು ಇಂಟರ್ನ್ಯಾಷನಲ್ ಕೋಆಪರೇಷನ್ ಮೆರಿಟೈಮ್
ಸೈನ್ಸಸ್ ಇಂಪ್ರೂವ್ ದಿ ಮ್ಯಾನೇಜ್ಮೆಂಟ್ ಆಫ್ ದಿ ಓಷನ್, ಕೋಸ್ಟ್ ಮತ್ತೆ ಮೆರಿಟೈಮ್ ರಿಸೋರ್ಸ್ ಅನ್ನ ಎನ್ಶೋರ್ ಮಾಡ್ತಕ್ಕಂಥದ್ದು ಅಥವಾ ಪ್ರಮೋಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂದ್ರೆ ಈ ಸಾಗರಗಳು ಕರಾವಳಿ ಮತ್ತು ಸಮುದ್ರ ಸಂಪನ್ಮೂಲಗಳ ನಿರ್ವಹಣೆಯನ್ನ ಸುಧಾರಿಸತಕ್ಕಂಥದ್ದು ಮತ್ತು ವಿಜ್ಞಾನದಲ್ಲಿ ಅಂತಾರಾಷ್ಟ್ರೀಯ ಸಹಕಾರವನ್ನ ಉತ್ತೇಜಿಸಲಿಕ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ವಿಶೇಷ ಸಂಸ್ಥೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1960 ಅಥವಾ 1960ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದರಲ್ಲಿ 150 ಸದಸ್ಯ ರಾಷ್ಟ್ರಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಆಪರೇಷನ್ ಟ್ಯಾಮರಿಸ್ಕ್ ನ ಮುಖ್ಯ ಉದ್ದೇಶವೇನು? ಸೊ ವಾಟ್ ವಾಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಆಪರೇಷನ್ ಟ್ಯಾಮರಿಸ್ಕ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಇದು to sift through garbage left behind by Soviet troops. ಅಂದ್ರೆ ಸೋವಿಯತ್ ಪಡೆಗಳು ಬಿಟ್ಟು ಹೋದ ಕಸವನ್ನ ಶೋಧಿಸುವುದು ಇದರ ಉದ್ದೇಶವಾಗಿರುತ್ತೆ. ನಾನು ಕೊಟ್ಟಿರ್ತಕ್ಕಂಥ ಈ ಒಂದು ಆಪರೇಷನ್ ಟ್ಯಾಮರಿಸ್ಕ್ ಏನಿದೆ, ಸೊ ಇದು ಕೋಲ್ಡ್ ವಾರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಆಪರೇಷನ್ ಆಗಿರುತ್ತೆ. ಸೋವಿಯತ್ ಯೂನಿಯನ್ ಏನ್ ಮಾಡ್ತಾ ಇದ್ರು ಅಂದ್ರೆ ತಮ್ಮ ಕಾನ್ಫಿಡೆನ್ಷಿಯಲ್ ಕಮ್ಯುನಿಕೇಶನ್ಸ್ ಅನ್ನ ಈ ಟಾಯ್ಲೆಟ್ ಪೇಪರ್ ಅಲ್ಲಿ ಅವರು ಕಮ್ಯುನಿಕೇಟ್ ಮಾಡ್ತಾ ಇದ್ರು, ಯಾರಿಗೂ ಗೊತ್ತಾಗಬಾರ್ದು ಅಂತ. ಸೊ ಆ ಒಂದು ಯುದ್ಧ ಮುಗಿದ ನಂತರ ಅವರಿದ್ದಂತಹ ಪ್ರದೇಶಗಳೇನಿರ್ತವೆ, ಸೊ ಅಲ್ಲಿರ್ತಕ್ಕಂಥ ಟಾಯ್ಲೆಟ್ ಪೇಪರ್ಸ್ ಗಳನ್ನ ಅವರು ಸ್ಟಡಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನಾದ್ರೂ ಸೀಕ್ರೆಟ್ ಅಥವಾ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ಅನ್ನ ರಿವೀಲ್ ಮಾಡಲಿಕ್ಕೆ ಆ ರೀತಿಯ ಒಂದು ಆಪರೇಷನ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಆಪರೇಷನ್ ಟ್ಯಾಮರಿಸ್ಕ್ ಅಂತ ಕರಿತೇವೆ. ಇದು ಯಾಕೆ ಸುದ್ದಿಯಲ್ಲಿದೆ ಅನ್ನೋ ನ್ಯೂಸ್ ಗೊತ್ತಿಲ್ಲ, ಬಟ್ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಬಂದಿರತಕ್ಕಂಥ ವಿಷಯವಾಗಿರುತ್ತೆ. ಸೊ ಈ ಒಂದು ಆಪರೇಷನ್ ಬಗ್ಗೆ ಮುಂಚೆ ಎಲ್ಲೂ ಕೇಳದೇ ಇರುವ ಕಾರಣದಿಂದ ಸೊ ಈ ಒಂದು ಆರ್ಟಿಕಲ್ ಅನ್ನ ನಾವು ತೆಗೆದುಕೊಂಡಿರ್ತೇವೆ. ಸೊ ಇದನ್ನ ನಾವು ಆಪರೇಷನ್ ಟ್ಯಾಮರಿಸ್ಕ್ ಅಂತ ಕರಿತೇವೆ. ಸೊ ಇಟ್ ಇಸ್ ದ ಸೀಕ್ರೆಟ್ ಗಾರ್ಬೇಜ್ ವಾರ್ ಆಫ್ ದಿ ಕೋಲ್ಡ್ ವಾರ್, ಅಂದ್ರೆ ಶೀತಲ ಸಮರದ ರಹಸ್ಯ ಕಸದ ಯುದ್ಧವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಆಪರೇಷನ್ ಅನ್ನ ಯಾರು ಕಂಡಕ್ಟ್ ಮಾಡಿರ್ತಾರೆ ಅಂದ್ರೆ ಮಿಲಿಟರಿ ಇಂಟೆಲಿಜೆನ್ಸ್ ಸರ್ವಿಸಸ್ ಆಫ್ ದಿ US, UK ಮತ್ತೆ ಫ್ರಾನ್ಸ್. ಸೊ US, UK ಮತ್ತು ಫ್ರಾನ್ಸ್ ನ ಗುಪ್ತಾಚರ ಸೇವೆಗಳು ಈ ಒಂದು ಕಾರ್ಯಾಚರಣೆಯನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಇವ್ರೇನ್ ಮಾಡ್ತಾರೆ ಅಂದ್ರೆ ಸೋವಿಯತ್ ಟ್ರೂಪ್ಸ್, ಅಂದ್ರೆ ರಷ್ಯಾವನ್ನ ಮುಂಚೆ ಸೋವಿಯತ್ ಯೂನಿಯನ್ ಅಂತ ನಾವೇನ್ ಹೇಳ್ತಾ ಇದ್ವಿ, ಸೊ ಮತ್ತೆ ಈ ಒಂದು ಈ ಈಸ್ಟರ್ನ್ ಜರ್ಮನಿಯಲ್ಲಿ ಅವ್ರೇನ್ ಸ್ಟೇಷನ್ ಆಗಿರ್ತಾರೆ, ಸೊ ಅಲ್ಲಿ ಅವರು ಬಿಟ್ಟು ಹೋಗಿರ್ತಕ್ಕಂಥ ಕಸವನ್ನ ಶೋಧಿಸ್ತಕ್ಕಂಥ ಒಂದು ಕಾರ್ಯವನ್ನ ನಾವು ಟ್ಯಾಮರಿಸ್ಕ್ ಆಪರೇಷನ್ ಅಂತ ಕರಿತೇವೆ. ಸೊ ಇವ್ರೇನ್ ಮಾಡ್ತಾರೆ ಅಂದ್ರೆ ಆ ಡಿಸ್ಕಾರ್ಡೆಡ್ ಪೇಪರ್ಸ್ ಮತ್ತೆ ಲೆಟರ್ಸ್ ಏನಿರ್ತವೆ, ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಅನ್ನ ಅವ್ರು ಯೂಶುವಲಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಟಾಯ್ಲೆಟ್ ಪೇಪರ್ಸ್ ಗಳಲ್ಲಿ ಅವರು ಕಮ್ಯುನಿಕೇಟ್ ಮಾಡ್ತಾ ಇದ್ರು. ಸೊ ಆ ಒಂದು ಪೇಪರ್ ಗಳನ್ನ ಶೋಧ ಮಾಡ್ತಕ್ಕಂಥ ಒಂದು ಕಾರ್ಯ ಇದಾಗಿತ್ತು. ಸೊ ಇದರಿಂದ ವ್ಯಾಲ್ಯೂಬಲ್ ಸೀಕ್ರೆಟ್ಸ್ ಇನ್ಕ್ಲೂಡಿಂಗ್ ಮಿಲಿಟರಿ ಮ್ಯಾನ್ಯುಯಲ್ ಸಿಗುತ್ತೆ, ಟೆಕ್ನಿಕಲ್ ಡಯಾಗ್ರಾಮ್ ಸಿಗುತ್ತೆ, ಮತ್ತೆ ಪರ್ಸನಲ್ ಲೆಟರ್ಸ್ ಅನ್ನ ಕೂಡ ಅಲ್ಲಿರ್ತಕ್ಕಂಥ ಒಂದು ಶೋಧದಿಂದ ಅವರು ರಿಟ್ರೈವ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಕೋಲ್ಡ್ ವಾರ್ ಬಗ್ಗೆ ನಾವು ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳೋದಾದ್ರೆ, ಸೊ ಇದು ಯುನೈಟೆಡ್ ಸ್ಟೇಟ್ಸ್ ಮತ್ತೆ ಸೋವಿಯತ್ ಯೂನಿಯನ್ ನಡುವೆ ಆಗಿರ್ತಕ್ಕಂಥ ಒಂದು ಶೀತಲ ಸಮರವಾಗಿರುತ್ತೆ. ಸೊ ಬಿಟ್ವೀನ್ 1947 ಮತ್ತೆ 1991 ಅಂದ್ರೆ 1947ರಿಂದ 1999ರವರೆಗೆ ತಮ್ಮ ಮಿತ್ರ ರಾಷ್ಟ್ರಗಳೊಂದಿಗೆ ಯುನೈಟೆಡ್ ಸ್ಟೇಟ್ಸ್ ಮತ್ತೆ ಸೋವಿಯತ್ ಒಕ್ಕೂಟ ಏನಿರುತ್ತೆ, ಸೊ ಇವೆರಡರ ನಡುವೆ ಆಗಿರ್ತಕ್ಕಂಥ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯನ್ನ ನಾವು ಶೀತಲ ಸಮರ ಅಂತ ಕರಿತೇವೆ. ಸೊ ಇದರಲ್ಲಿ ಯಾವುದೇ ರೀತಿಯ ಮಿಲಿಟರಿ ಕನ್ಫ್ರಾಂಟೇಷನ್ ಇರೋದಿಲ್ಲ, ಅಥವಾ ಬಾಂಬ್ಗಳನ್ನ ಅಥವಾ ಮಿಸೈಲ್ಗಳನ್ನ ಹಾಕುವ ಮುಖಾಂತರ ಯುದ್ಧವನ್ನ ಮಾಡೋದಿಲ್ಲ. ಅದಕ್ಕೆ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಶೀತಲ ಸಮರ ಅಥವಾ ಕೋಲ್ಡ್ ವಾರ್ ಅಂತ ಕರಿತೇವೆ. ಇದನ್ನ ನಾವು ಪ್ರಾಕ್ಸಿ ವಾರ್ಸ್ ಅಂತ ಕೂಡ ಕರಿಬಹುದಾಗಿರುತ್ತೆ, ಎಸ್ಪಿನೇಜ್ ಅಂತ ಕೂಡ ಕರಿಬಹುದಾಗಿರುತ್ತೆ. ಎಸ್ಪಿನೇಜ್ ಅಂದ್ರೆ ಬೇಹುಗಾರಿಕೆ ಮಾಡ್ತಕ್ಕಂಥದ್ದು, ಅಂದ್ರೆ ಬೇರೊಂದು ದೇಶದ ಸೀಕ್ರೆಟ್ ಗಳನ್ನ ಬ್ರೇಕ್ ಮಾಡ್ತಕ್ಕಂಥದ್ದು. ಪ್ರಾಪಗ್ಯಾಂಡಾ ಅಂದ್ರೆ ಅವ್ರ ಮೇಲೆ ಪಿತೂರಿಗಳನ್ನ ಮಾಡ್ತಕ್ಕಂಥದ್ದು. ಪೊಲಿಟಿಕಲ್ ರೈವಲ್ರಿ ಅಂದ್ರೆ ರಾಜಕೀಯ ದ್ವೇಷಗಳನ್ನ ಮಾಡ್ತಕ್ಕಂಥದ್ದು. ಸೊ ಇವೆಲ್ಲವನ್ನ ನಾವೇನಂತ ಕರಿಬಹುದು ಅಂದ್ರೆ ಕೋಲ್ಡ್ ವಾರ್ ಅಥವಾ ಶೀತಲ ಸಮರ ಅಂತ ಕರಿತೇವೆ. ಸೊ ಈ ಒಂದು ಯುದ್ಧ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಆಫ್ಟರ್ ವರ್ಲ್ಡ್ ವಾರ್ II, ವಿಶ್ವ ಸಮರ 2ರ ನಂತರ ಪ್ರಾರಂಭವಾಗಿರುತ್ತೆ. ಸೊ ಮೇಜರ್ ಕಾನ್ಫ್ಲಿಕ್ಟ್ಸ್ ಗಳನ್ನ ನಾವು ನೋಡೋದಾದ್ರೆ ಕೊರಿಯನ್ ವಾರ್, ವಿಯೆಟ್ನಾಂ ವಾರ್ ಮತ್ತೆ ಅಫ್ಘಾನಿಸ್ತಾನ್ ವಾರ್ಗಳನ್ನ ಸೊ ಈ ಒಂದು ಸಮಯದಲ್ಲಿ ನಾವು ಮೇಜರ್ ಕಾನ್ಫ್ಲಿಕ್ಟ್ಸ್ ಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಸಮಯದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮೇಜರ್ ಬಿಲ್ಡಪ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್, ಅಂದ್ರೆ ಈ ಒಂದು ಪರಮಾಣು ಶಸ್ತ್ರಾಸ್ತ್ರಗಳನ್ನ ರಚನೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಅದೊಂಥರ ಡಿಟರೆನ್ಸ್ ತರ ಇರುತ್ತೆ, ಅಂದ್ರೆ ಇಟ್ ಇಸ್ ಲೈಕ್ ಬ್ಲಾಕ್ ಮೇಲಿಂಗ್. ನಮ್ಮ ಹತ್ರ ಈ ಒಂದು ನ್ಯೂಕ್ಲಿಯರ್ ವೆಪನ್ಸ್ ಇದೆ, ಅದನ್ನ ಬಳಕೆ ಮಾಡೋದಿಲ್ಲ, ಇದನ್ನ ನಾವು ತಯಾರಿ ಮಾಡ್ತಾ ಇದೀವಿ ಅಂತಕ್ಕಂಥ ಒಂದು ಭಯವನ್ನ ಹುಟ್ಟಿಸ್ತಕ್ಕಂಥ ಪ್ರಯತ್ನಗಳನ್ನ ಈ ಸಮಯದಲ್ಲಿ ಮಾಡಲಾಗುತ್ತೆ. ಸೊ ಅದ್ರ ಜೊತೆಗೆ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಅಥವಾ ಬಾಹ್ಯಾಕಾಶವನ್ನ ಪರಿಶೋಧನೆ ಮಾಡ್ತಕ್ಕಂಥ ಕಾರ್ಯಗಳನ್ನ ಕೂಡ ಈ ಸಮಯದಲ್ಲಿ ಹೆಚ್ಚು ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ
ಒಂದು ಕ್ಯೂಬನ್ ಮಿಸೈಲ್ ಕ್ರೈಸಿಸ್ ಅಂತ ಬರುತ್ತೆ. ಸೊ ಇದನ್ನು ನಾವು ಕ್ಯೂಬನ್ ಕ್ಷಿಪಣಿ ಬಿಕ್ಕಟ್ಟು ಅಂತ ಕರಿತೇವೆ. ಇದೊಂದು 13 ಡೇಸ್ ಕನ್ಫ್ರಾಂಟೇಷನ್ ಆಗಿರುತ್ತೆ, ಅಂದ್ರೆ 13 ದಿನಗಳ ಒಂದು ಮುಖಾಮುಖಿ ಆಗಿರುತ್ತೆ. ಸೊ ಇದು ಅಕ್ಟೋಬರ್ 1962ರಲ್ಲಿ ನಡೆದಿರ್ತಕ್ಕಂಥ ಒಂದು ಬಿಕ್ಕಟ್ಟಾಗಿರುತ್ತೆ. ಸೊ ಇದು ಸೋವಿಯತ್ ಇನ್ಸ್ಟಾಲೇಷನ್ ಆಫ್ ನ್ಯೂಕ್ಲಿಯರ್ ಮಿಸೈಲ್ ಇನ್ ಕ್ಯೂಬಾ. ಕ್ಯೂಬಾ ಅಂತಕ್ಕಂಥದ್ದು ಅಮೆರಿಕದ ಬಳಿ ಇರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇವ್ರೇನ್ ಮಾಡ್ತಾರೆ ಅಂದ್ರೆ ಸೋವಿಯತ್ ಯೂನಿಯನ್ ಅಥವಾ ರಷ್ಯಾದವರು, ಇವಾಗ ರಷ್ಯಾ ಅರ್ಸ್ಟ್ವೇಲ್ ಅದನ್ನ ನಾವು ಸೋವಿಯತ್ ಯೂನಿಯನ್ ಅಂತ ನಾವೇನ್ ಕರಿತಾ ಇದ್ವಿ, ಅವ್ರೇನ್ ಮಾಡ್ತಾರೆ ಅಂದ್ರೆ ಕ್ಯೂಬಾದಲ್ಲಿ ಒಂದು ಪರಮಾಣು ಕ್ಷಿಪಣಿಯನ್ನ ಸ್ಥಾಪನೆ ಮಾಡ್ತಾರೆ. ಸೊ ಈ ಒಂದು ಕಾರಣದಿಂದ ಕ್ಯೂಬನ್ ಮಿಸೈಲ್ ಕ್ರೈಸಿಸ್ 13 ದಿನಗಳ ಕಾಲ ಸೊ ಈ ಒಂದು ಮುಖಾಮುಖಿ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಸೋವಿಯತ್ ಯೂನಿಯನ್ 1991 ಅಲ್ಲಿ ಏನ್ ಡಿಸಾಲ್ವ್ ಮಾಡ್ತಾರೆ, ಸೊ ಅದನ್ನ ಡಿಸಾಲ್ವ್ ಮಾಡಿದ ನಂತರ ಈ ಕೋಲ್ಡ್ ವಾರ್ ಅಂತ್ಯಗೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. OPCW ದಿ ಹೇಗ್ ಪ್ರಶಸ್ತಿಯನ್ನ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಇನ್ ವಿಚ್ ಇಯರ್ ವಾಸ್ ದಿ OPCW ದ ಹೇಗ್ ಅವಾರ್ಡ್ ಎಸ್ಟಾಬ್ಲಿಷ್ಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಈ ಪ್ರಶಸ್ತಿಯನ್ನ 2014ರಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯ ಬಗ್ಗೆ ನಾವು ಯಾಕೆ ಪ್ರಶ್ನೆಯನ್ನ ಕೊಟ್ಟಿದ್ದೀವಿ ಅಂದ್ರೆ, ಇಂಡಿಯನ್ ಕೆಮಿಕಲ್ ಕೌನ್ಸಿಲ್ಗೆ ಈಗ OPCW ಅವಾರ್ಡ್ 2024, ಇದನ್ನು ನಾವು ಹೇಗ್ ಅವಾರ್ಡ್ ಅಂತ ಕೂಡ ಕರಿತೇವೆ. ಸೊ ಈ ಒಂದು ಪ್ರಶಸ್ತಿಯನ್ನ ನಮ್ಮ ಭಾರತ ದೇಶಕ್ಕೆ ನೀಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಇಂಡಿಯನ್ ಕೆಮಿಕಲ್ ಕೌನ್ಸಿಲ್ಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 2014 ಅಥವಾ 2014ರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಇದು ಈ OPCW ಅನ್ನು ನಾವು ಆರ್ಗನೈಸೇಷನ್ ಫಾರ್ ದಿ ಪ್ರಾಹಿಬಿಷನ್ ಆಫ್ ಕೆಮಿಕಲ್ ವೆಪನ್ಸ್ ಅಂತ ಕರಿತೇವೆ. ಅಂದ್ರೆ ಈ ಒಂದು ರಾಸಾಯನಿಕ ಶಸ್ತ್ರಾಸ್ತ್ರಗಳ ನಿಷೇಧ ಸಂಸ್ಥೆ ಅಂತ ಕರಿತೇವೆ. ಈ ಸಂಸ್ಥೆಗೆ 2013ರಲ್ಲಿ ಅಂದ್ರೆ 2013ನಲ್ಲಿ ನೋಬೆಲ್ ಪೀಸ್ ಪ್ರೈಸ್ ಅನ್ನ ಕೊಡ್ತಾರೆ. ಆ ನೋಬೆಲ್ ಪೀಸ್ ಪ್ರೈಸ್ ಅನ್ನ OPCW ಕಂಪನಿಗೆ 2013ರಲ್ಲಿ ಕೊಡ್ತಾರೆ. ಸೊ ಅದನ್ನ ಅವರು ನೆನಪಿಸಿಕೊಳ್ಳೋದಕ್ಕೆ ಎವ್ರಿ ಇಯರ್ ಸೊ ಅವರು ಒಂದು ಪ್ರಶಸ್ತಿಯನ್ನ ಕ್ರಿಯೇಟ್ ಮಾಡ್ತಾರೆ. ಆ ಪ್ರಶಸ್ತಿಯನ್ನೇ ನಾವೇನಂತ ಕರಿತೇವೆ ಅಂದ್ರೆ ಹೇಗ್ ಅವಾರ್ಡ್ ಅಂತ ಕರಿತೇವೆ. ಸೊ ಅದನ್ನ 2014ರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ, ದಿಸ್ ಇಸ್ ದ ಫಸ್ಟ್ ಟೈಮ್ ದಿ ಅವಾರ್ಡ್ ಹ್ಯಾಸ್ ರೆಕಗ್ನೈಸ್ಡ್ ದ ಎಫರ್ಟ್ ಆಫ್ ಕೆಮಿಕಲ್ ಇಂಡಸ್ಟ್ರಿ ಬಾಡಿ, ಅಂದ್ರೆ ಒಂದು ರಾಸಾಯನಿಕ ಉದ್ಯಮದ ಸಂಸ್ಥೆಯ ಪ್ರಯತ್ನ ಗುರುತಿಸ್ತಿರ್ತಕ್ಕಂಥದ್ದು ಇದೇ ಮೊಟ್ಟ ಮೊದಲ ಬಾರಿಯಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ರೆಕಗ್ನಿಷನ್ ಅನ್ನ ನಾವು ನೋಡೋದಾದ್ರೆ, ಸೊ ಇಂಡಿಯನ್ ಕೆಮಿಕಲ್ ಕೌನ್ಸಿಲ್ ಏನಿದೆ, ಇಟ್ ವಾಸ್ ಅಕ್ನಾಲೇಜ್ಡ್ ಫಾರ್ ಇಟ್ಸ್ ರೋಲ್ ಇನ್ ಪ್ರಮೋಟಿಂಗ್ ಕೆಮಿಕಲ್ ಸೇಫ್ಟಿ, ಅಂದ್ರೆ ರಾಸಾಯನಿಕ ಸುರಕ್ಷತೆಯನ್ನ ಪ್ರಮೋಟ್ ಮಾಡುವಲ್ಲಿ ಇಂಡಿಯನ್ ಕೆಮಿಕಲ್ ಕೌನ್ಸಿಲ್ ಮಾಡಿರ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಇಲ್ಲಿ ಶ್ಲಾಘನೆ ಮಾಡಲಾಗ್ತಾ ಇದೆ. ಅದರ ಕಂಪ್ಲಯನ್ಸ್ ವಿತ್ ದಿ ಕೆಮಿಕಲ್ ವೆಪನ್ಸ್ ಕನ್ವೆನ್ಷನ್, ಅಂದ್ರೆ ಈ ಒಂದು ಕೆಮಿಕಲ್ ವೆಪನ್ಸ್ ಕನ್ವೆನ್ಷನ್ ಏನಿದೆ, ಸೊ ಅದರೊಂದಿಗೆ ಹೊಂದಾಣಿಕೆ ಆಗ್ತಾ ಇರ್ತಕ್ಕಂಥದ್ದನ್ನ ಇಲ್ಲಿ ಅಪ್ರಿಶಿಯೇಟ್ ಮಾಡಲಾಗ್ತಾ ಇದೆ. ಸೊ ಇದೆಲ್ಲವನ್ನ ಅಪ್ರಿಶಿಯೇಟ್ ಮಾಡುವ ಮುಖಾಂತರ ಸೊ ಈ ಒಂದು ಹೇಗ್ ಪ್ರಶಸ್ತಿಯನ್ನ ನಮ್ಮ ಭಾರತ ದೇಶದ ಇಂಡಿಯನ್ ಕೆಮಿಕಲ್ ಕೌನ್ಸಿಲ್ಗೆ ನೀಡಲಾಗಿರುತ್ತೆ. ಸೊ ಇಲ್ಲಿಗೆ ನಾವು ಇವತ್ತಿನ ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 784ಗೆ ಬಂದಿರ್ತೇವೆ. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್, ಗೋ ಥ್ರೂ ದ ಕ್ವೆಶ್ಚನ್ಸ್ ಅಂಡ್ ಗಿವ್ ಅಸ್ ದಿ ಆನ್ಸರ್ಸ್. ಸೊ ಇದು ಪ್ರಶ್ನೆ ಸಂಖ್ಯೆ 1 ಆಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳನ್ನು ನಾವು ಕಂಪ್ಲೀಟ್ ಮಾಡಿರ್ತೇವೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, take care of yourselves and thank you very much for watching this.